श्रीमते रामानुजाय नमः। श्रीमते निगमान्त महादेशिकाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ஈரொன்னதோப்பல் திருவேங்கடமுடையான் பாரொன்னச் சொன்ன பழமணிகள் ஓரொன்னதானமையாதோ தாரணியில் வாழ்வார்க்கு வானேரக்கம் அளவம் வாழ்ந்து ஸ்ரீமதே நிகமாந்த மகாதேசிகாய நமஹ. ಶ್ರೀಮಾನ್ ನಿಗಮಾಂತ ಮಹಾದೇಶಿಕರು ಅನುಗ್ರಹಿಸುವಂತಹ ಚಿಲ್ಲರೆ ರಹಸ್ಯಗಳು ಅಂತ ಪ್ರಸಿದ್ಧಿ. ಅದರಲ್ಲಿ ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹ ಅನ್ನೋದನ್ನ 12ನೇದು, ಅದನ್ನ ಕಳೆದ ವಾರ ಆರಂಭ ಮಾಡಿದ್ವಿ. 6 ವಾಕ್ಯಗಳಾಗಿತ್ತು. ಒಟ್ಟು 30 ವಾಕ್ಯಗಳಲ್ಲಿ ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹ ಅನ್ನೋದನ್ನ ಇಡ್ತಾ ಇದ್ದಾರೆ. 7ನೇದು ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಜ್ಞಾನಾದಿ ಸಹಿತ ಉಪಯೋಗಮು, ಜ್ಞಾನವೇ ಮೊದಲಾದವುಗಳಿಂದಾಗುವ ಉಪಯೋಗ. ಜೀವನಿಗೆ ಅಂದ್ರೆ ಜೀವಾತ್ಮನಿಗೆ ನಿತ್ಯವಾದ ಜ್ಞಾನವನ್ನ, ಅನುಷ್ಠಾನ ಸಾಮರ್ಥ್ಯವನ್ನ ಪರಮಾತ್ಮನ ಒದಗಿಸಿದ್ದಾನೆ. ಈಗ ಜೀವಾತ್ಮನ ಲಿಮಿಟೇಷನ್ಸ್ ಏನು, ಅದರ ಬಗ್ಗೆ ಬರುವಂತದ್ದು. ನಿತ್ಯವಾದಂತ ಜ್ಞಾನ ಅಂದ್ರೆ ಭಗವಂತನ ಬಗ್ಗೆ ತಿಳಿಯೋದಕ್ಕೆ ಅದನ್ನ ವೇದ, ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ಆಗಮ, ದಿವ್ಯ ಪ್ರಬಂಧ ಇವುಗಳಲ್ಲಿ ತಿಳಿಸಿದ್ದು. ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನ ರಾಮಾನುಜರು ಬರೆದಿದ್ದು ನಿತ್ಯ ಗ್ರಂಥ. ಆ ನಿತ್ಯ ಗ್ರಂಥದ ಆಧಾರದ ಮೇಲೆನೆ ರಾಮಾನುಜರದೇನು ಹೊಸದಾಗಿ ಬರೆದ್ರ ಅಂತಂದ್ರೆ ಅದು ಆಗಮಗಳಲ್ಲಿ ಪ್ರೋಕ್ತವಾದದ್ದೇನು. ವೈಖಾನಸ, ಪಾಂಚರಾತ್ರ ಆಗಮದ ಉಲ್ಲೇಖವನ್ನ ಇದು ಮಾಡಿ ಹೇಗೆ ನಡೆಸಬೇಕು, ಒಬ್ಬ ಶ್ರೀಕೃಷ್ಣದ ಆದವನು ದಿನವನ್ನ ಅನ್ನೋದನ್ನ ತಿಳಿಸಿದ್ರು. ಅನುಷ್ಠಾನ ಸಾಮರ್ಥ್ಯ ಅಂದ್ರು, ಹೇಗೆ ನಡೆಸಬೇಕು ಅನ್ನೋದು. ಸೊ 3 ವಿಷಯಗಳು. ಒಂದು, ಜೀವಾತ್ಮನಿಗೆ ಅವನು ಅಣುಸ್ವರೂಪ, ಅವನ ಜ್ಞಾನ ಸ್ವಯಂ ಪ್ರಕಾಶ ಅಂದ್ರೆ ತನ್ನ ಅರಿವೇ ತನಗೆ ಗುರು ಅಂತ ಹೇಳೋಗೆ ಶಾಸ್ತ್ರಜ್ಞಾನವನ್ನ ನೀಡಿದ್ದಾನೆ. ಅದರ ಯಥಾರ್ಥವಾಗಿ ಅದನ್ನ ಗ್ರಹಿಸಿ ನಡೆಸುವಂತ ಸ್ವಾತಂತ್ರ್ಯ ಇದೆ ಅವನಿಗೆ. ಎಲ್ಲವನ್ನು ಭಗವಂತನ ಮಾಡ್ತಾನೆ ಅಂತಿಲ್ಲ, ಪರಮಾತ್ಮನ ಅನುಗ್ರಹಿಸುವಂತಹದ್ದು. ಇಷ್ಟ ಇದ್ರೆ ನಡೆಸಿದ್ರೆ ಏನ್ ರಿವಾರ್ಡ್ ಸಿಗುತ್ತೆ, ನಡೆಸದೇ ಇದ್ರೆ ಏನಾಗುತ್ತೆ, ಎರಡನ್ನೂ ಕೂಡ ವಿಧಿ ನಿಷೇಧಗಳನ್ನು ತಿಳಿಸಿದ್ದಾನೆ. ಯುಕ್ತ ಆಯುಕ್ತ ಅಂತ ಹೇಳಿದಾಗ ಅದರ ಪ್ರಯೋಜನ ಏನು ಅಂದ್ರೆ, ಪರಮಾತ್ಮನಿಗೆ ಶೇಷಭೂತನು, ಪರತಂತ್ರನೂ ಆದ ಜೀವನು ಪರಮಾತ್ಮನಿಗೆ ಇಷ್ಟವಾದ ಉಪಾಯ ವಿಶೇಷವನ್ನು ತಿಳಿಯುವುದು, ಹಾಗದನ್ನ ಅನುಷ್ಠಿಸುವುದು ಆಗಿದೆ. ಅದರಿಂದ ಉತ್ಕೃಷ್ಟವಾದ ಮೋಕ್ಷ ಫಲವನ್ನು ನೀನು ಪಡಿಬಹುದು. ನಾವು ಇರೋದು ಭಗವಂತನಿಗಾಗಿಯೇ, ಈ ಜೀವಾತ್ಮ ಭಗವಂತನಿಗಾಗಿಯೇ ಅಂತ. ಇದನ್ನೇ ಕಳೆದ ಬಾರಿನ ಹೇಳಿದ್ದು. ಚೇತನ ಅಚೇತನ ಎರಡೂ ಕೂಡ ಭಗವಂತನಿಗೆ ಶರೀರ. ಮತ್ತೆ ಅದನ್ನೇನೆ ಹೇಳಿ ಇಷ್ಟಾದ್ರೂ ಕೂಡ ಅದು ಇನ್ನು ಪೂರ ಮನಸ್ಸಿಗೆ ದೃಢವಾಗಿ ಬರಬೇಕು. ಈಗ ಒಬ್ಬ ಮನುಷ್ಯ ಇದ್ದಾನೆ, ಅವನ ಪ್ರಾಣ ಬಿಟ್ಟ, ಆ ಶರೀರ ಇದೆ. ಆ ಶರೀರ ಇವಾಗ ಎದ್ದು ಅವ್ರಿಗೆ ಇಷ್ಟವಾದ ತಿಂಡಿ ತಂದಿದ್ರೆ ತಿನ್ನು ಅಂತಂದ್ರೆ ತಿನ್ನುತ್ತೇನೋ, ಒಳಗೆ ಆತ್ಮ ಇಲ್ಲ, ಶವ ಅದು. ಎದ್ದು ಓಡಾಡು, ನಿನ್ಗೆ ಇಷ್ಟವಾದದ್ದಿದೋ ಇನ್ನೇನೋ ಆಗಿದ್ದೀನಿ ಮಾಡಿದೀನಿ ಅಂತ ಏನಾದ್ರು ಹೇಳಿದ್ರೆ ಏನಾದ್ರು ಮಾಡ್ಲಿಕ್ಕೆ ಏನು ಮಾಡೋಲ್ಲ. ಯಾಕೆ? ಒಳಗಡೆ ಆತ್ಮ ಇಲ್ಲ. ಅಂದ್ರೆ ಆ ಶರೀರವನ್ನ, ಅದಕ್ಕೆ ಆಧಾರವಾಗಿದ್ದವನು ಯಾರು, ಅದನ್ನು ನಿಯಮಿಸ್ತಾ ಇದ್ದವನು ಯಾರು, ಇದನ್ನು ತಿಳಿಬೇಕಾದ್ರೆ ಜೀವಾತ್ಮ ಇದ್ರೆ ಶರೀರದ ಕಾರ್ಯಕ್ರಮಗಳು ಏನೇನಿದೆಯೋ ಎಲ್ಲದನ್ನು ನಡೆಸೋದು, ಓಡಾಡೋದು, ತಿನ್ನೋದು, ಮಾಡೋದು ಎಲ್ಲವೂ ಕೂಡ. ಜೀವಾತ್ಮ ಇಲ್ದಿದ್ರೆ ಶವ ಏನು ಮಾಡೋಲ್ಲ. ಅಲ್ಲಿ ತನಕ ಅದನ್ನು ರಕ್ಷಣೆ ಮಾಡ್ಕೊಂಡ್ ಬಂದಿದ್ದ, ಅವ್ನು ಎಷ್ಟು ವರ್ಷ ಬದುಕಿದ್ನೋ ಅದು ಮುಂದಿನ ಕ್ಷಣ ಅದು ಕೊಳೆಯೋದಕ್ಕೆ ಶುರುವಾಗತ್ತೆ. ಯಾಕೆ? ಅವಾಗ ರಕ್ಷಣೆ ಇಲ್ಲ. ಅದು ಇಷ್ಟು ದಿವಸ ಬದುಕಿದ್ದಾಗ ಇದ್ದ ಶರೀರ ಒಂದು 6 ಗಂಟೆ ಆಗೋತ್ತಿಗೆ ಎಲ್ಲ ವಿಕಾರವಾಗುತ್ತೆ, ಎಲ್ಲ ಕೊಳತು ನಾರೋದಕ್ಕೆ ಶುರುವಾಗುತ್ತೆ. ಅದರ ರಕ್ಷಣೆ, ನಿಯಂತ್ರಣ, ಆಧಾರ, ನಿಯಾಮಕನಾಗಿ ಅದರಿಂದ ಇವನು ಎಲ್ಲವನ್ನು ನಡೆಸ್ತಾ ಇದ್ದ. ಇದೇ ಸಂಬಂಧ ಜೀವನಿಗೂ ಮತ್ತೆ ಶರೀರಕ್ಕೂ ಇರೋದನ್ನ ಭಗವಂತನಿಗೂ ಜೀವಾತ್ಮನಿಗೂ ಅನ್ವಯಿಸ್ಕೋಬೇಕು.
ಸೊ ಭಗವಂತನಿಗೆ ಈ ಜೀವಾತ್ಮ ಅನ್ನೋದು ಶರೀರ ತರ, ಇವನು ಪೂರ್ಣ ಸ್ವಾತಂತ್ರ್ಯ ಏನಿಲ್ಲ, ಲಿಮಿಟೆಡ್ ಸ್ವಾತಂತ್ರ್ಯ. ಇವನು ಚಾಯ್ಸು ಏನು ನಡ್ಸೋದಕ್ಕೆ ಮಾಡೋದಕ್ಕೆ ಅಂತ ಬರ್ಬೇಕಾದ್ರೆ. ಅಂದ್ರೆ ಜೀವಾತ್ಮ ಭಗವಂತನಿಗೆ ಪೂರ್ಣ ಪರತಂತ್ರನಾಗಿ ಇರುವಂತಹದ್ದು. ಅವನಿಗೆ ಇಷ್ಟಕ್ಕಾಗಿಯೇ ನಮ್ಮ ಬಾಳು ಇಲ್ಲಿ, ನಮ್ಮ ಹುಟ್ಟು, ಇರವು, ಉಳಿವು, ಅಳಿವು ಎಲ್ಲವೂ ಕೂಡ ಭಗವಂತನಿಗಾಗಿದೆ. ಪರಮಾತ್ಮನಿಗೆ ಇಷ್ಟವಾದ ಉಪಾಯವನ್ನ, ವಿಶೇಷವನ್ನ ತಿಳಿಯೋದು ಮತ್ತು ಅದನ್ನ ಅನುಷ್ಠಿಸೋದಾಗಿದೆ. ಈಗ ಭಗವಂತನಿಗೆ ಅವನೇ ನೀಡಿದಂತ ಮಾತು ಶಾಸ್ತ್ರಗಳಲ್ಲಿ ಅದಕ್ಕೆ ಗೌರವವನ್ನು ಕೊಟ್ಟು ಆ ರೀತಿ ನಡೆದರೆ ಭಗವಂತನಿಗೆ ಪ್ರೀತಿಯಾಗತ್ತೆ. ಅದನ್ನು ಉಲ್ಲಂಘಿಸಿದ್ರೆ ಬಹಳ ಬಾರಿ ಹೇಳಿದ್ದೆ ನಾನಿಲ್ಲ, ಏನು ಅವನಿಗೆ ಇಷ್ಟವಿಲ್ಲದಂತೆ ಮಾಡಿದ್ರೆ ಭಕ್ತೋಪಿ ನವೈಷ್ಣವ ಅಂತಾನೆ ಭಗವಂತ. ಏನೇ ಮಾಡಿದ್ರು ಕೂಡ ಎಲ್ಲವೂ ಭಗವಂತನಿಗಾಗ್ಬೇಕು. ಶ್ರುತಿ ಸ್ಮೃತಿರ್ ಮಮೈವಾಜ್ಞ. ಈ ಶ್ರುತಿ ಸ್ಮೃತಿಗಳಲ್ಲಿ ಎಲ್ಲ ಹೇಳಿದ್ದು ನನ್ನ ಆಜ್ಞೆ, ಅಂದ್ರೆ ವಿದ್ಯುಕ್ತವಾದದ್ದು, ಇಟ್ ಇಸ್ ಮೈ ಆರ್ಡರ್. ಅದನ್ನ ಉಲ್ಲಂಘಿಸಿದ್ರೆ ಯು ವಿಲ್ ಬಿ ಪನಿಷ್ಡ್. ಶಾಸ್ತ್ರವನ್ನ ಧಿಕ್ಕರಿಸಿದ್ರೆ ಏನಾಗುತ್ತೆ? ಏನು ಶಾಸ್ತ್ರದಂತಾನೆ ಮಾಡ್ಬೇಕು, ಯಾಕೆ ನಮ್ಮ ಇಷ್ಟ ಇದ್ದಂಗೆ ಇರ್ತೀವಿ. ಇದಕ್ಕೇನು ಅಂದ್ರೆ ಇದು ಸ್ವತಂತ್ರ ಆತ್ಮ ಭ್ರಮೆ ಅಂತ. ನಾವೇನ್ ಬೇಕಾದ್ರೂ ಮಾಡ್ದಲ್ಲೆವೋ, ನಮ್ಮ ಹತ್ರ ದುಡ್ಡಿದೆ, ಹಣ ಒಂದಿದ್ರೆ ಸಾಕು, ಎಲ್ಲ ಕಡೆನೂ ಎಲ್ಲ ಸಿಗತ್ತೆ, ಹಣ ಕಂಡ್ರೆ ಹೆಣಮು ಬಾಯಿ ಬಿಡುತ್ತೆ ಅಂತ ಮರ್ಯಾದೆ ಲೋಕ ಸಮಾಜದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಈ ಸ್ವತಂತ್ರಾತ್ಮ ಭ್ರಮೆ ಇದೆಯಲ್ಲ, ಅಂದ್ರೆ ನಾನು ಇಂಡಿಪೆಂಡೆಂಟ್, ನನ್ನ ಬುದ್ಧಿಗೆ ತೋಡಿದಂತೆ ನಾನು ನಡೀತೀನಿ, ಇದೆಲ್ಲ ನಾವು ಭಗವಂತನಿಂದ ನೇಮಿಸಲ್ಪಟ್ಟವರು. ನಮಗೆ ಕೊಟ್ಟಂತ ಸ್ವಾತಂತ್ರ್ಯ ಸ್ವಲ್ಪ ಮಾತ್ರ, ಅದು ಕಿಂಚಿತ್ತು, ಆ ಪರಿಧಿ ಒಳಗಷ್ಟೇನೆ. ಅದರಿಂದ ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಶಾಸ್ತ್ರದಲ್ಲಿ ಭಗವಂತ ಹೇಗೆ ನಡೆಯಬೇಕು ಅನ್ನೋದನ್ನ ತಿಳಿಸಿದ್ದನ್ನ ಆಚರಣೆ ಮಾಡಿ ಅದರಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ಮಾಡಿದ್ರೆ ಉದ್ಧಾರ ಆಗ್ಬಹುದು. ಭಗವಂತ ಯಾರನ್ನು ಬಲವಂತ ಮಾಡಿಲ್ಲ, ನೀವು ಎಲ್ಲರೂ ಪ್ರಪತ್ತಿನೋ ಇದು ಮಾಡ್ಕೊಂಡು ಅಥವಾ ಭಕ್ತಿಯಲ್ಲೇ ಮಾಡಿ ನನ್ನನ್ನೇ ಸೇರಿ ಅಂತ. ಇಲ್ಲ, ಪ್ರಾಪಂಚಿಕವಾದ ವಿಷಯದಲ್ಲೇ ತಲ್ಲೀನರಾಗಿ ಮತ್ತೆ ಮತ್ತೆ ಹುಟ್ಟಿ ನಿತ್ಯ ನಾರಕಿಗಳು ಇದೆಲ್ಲ ಏನು ಹೇಳೋಕ್ ಹೋಗಲ್ಲ ಭಗವಂತ. ಚಾಯ್ಸ್ ಕೊಟ್ಟಿದ್ದೀನಿ ನಿಮ್ಗೆ, ಆರಿಸ್ಕೊಡಿ. ಎರಡಕ್ಕೂ ಫಲ ಕೊಡೋನು ನಾನು. ನೀವು ಐಹಿಕವಾದದ್ದು ಪ್ಲೆಷರ್ಸು ಅದರಲ್ಲೇನೆ ಸಂತೋಷ ಪಡ್ತೀರಿ ಅಂದ್ರೆ ಕೊಡ್ತೀನಿ, ಅದಕ್ಕೆ ಮುಂದಕ್ಕೆ ಏನಿದೆ ಅದು ಅನುಭವಿಸಿ. ಹಾಗೇನೆ ಉದ್ಧಾರ ಮಾಡ್ಕೊಂಡು ಮೋಕ್ಷಕ್ಕೆ ಬರೋದಾದ್ರೆ ಅದು ಸಂತೋಷ. ಎಲ್ರೂ ಬರ್ಲಿ ಅನ್ನೋದನ್ನ ನಾನು ಬಯಸ್ತೀನಿ. ಭಗವಂತ ಪರಮ ಉದಾರಿ ವಾತ್ಸಲ್ಯಮಯಿ, ಅದಕ್ಕಾಗಿ. ಆದ್ರೆ ಯಾರನ್ನು ಬಲವಂತವಾಗಿ ಭಗವಂತ ಮೋಕ್ಷಕ್ಕೆ ಬನ್ನಿ, ಇಲ್ಲ ಬಲವಂತವಾಗಿ ನೀವು ನರಕಕ್ಕೆ ಹೋಗಿ ಅಂತ ಯಾರನ್ನು ತಳ್ಳಿದ್ದಿಲ್ಲ. ಎಲ್ಲ ಉದಾಹರಣೆಗಳಲ್ಲಿ ನೀವು ನೋಡಿದ್ರೆ, ಪ್ರತಿಯೊಂದರಲ್ಲೂ ನೀವು ನೋಡಿದ್ರೆ ಜೀವಾತ್ಮನಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ, ಲಿಮಿಟೆಡ್ ಸ್ವಾತಂತ್ರ್ಯ ಇದೆ. ಅದನ್ನ ಅವನು ಉಪಯೋಗಿಸ್ಕೊಂಡು ಹೇಗೆ ಬರ್ತಾನೆ ಅದರ ಮೇಲೆ ಬರುತ್ತೆ. ಇವಾಗ ಇವನ ಜನ್ಮಗಳು ಚಾತುರ್ವರ್ಣ್ಯ ಮಯಾ ಸತ್ಯಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಅಕರ್ತಾರಂ ಇತಿ ಮಾಂ ವಿದ್ಧಿ ಹೇ ಅರ್ಜುನ. ನಾನೇ ಎಲ್ಲ ಮಾಡಿದ್ರು ಕೂಡ ಅದಕ್ಕೆ ಕಾರಣ ನಾನಲ್ಲ, ಅದನ್ನ ಸರಿಯಾಗಿ ತಿಳ್ಕೊಂಡು ನೀನು. ಯಾಕೆಂದ್ರೆ ಎಲ್ಲ ಚೇತನರು ನನಗೆ ಯಾರೇನು, ನನಗೆ ದ್ವೇಷಿಗಳು ಇಲ್ಲ, ಪ್ರಿಯರು ಇಲ್ಲ, ನನಗೆ ಯಾರಿಂದ ನನಗೇನು ಆಗ್ಬೇಕಾಗಿಲ್ಲ. ಆದ್ರೆ ನನ್ನನ್ನು ಆಶ್ರಯಿಸಿದವ್ರನ್ನ ನಾನು ಅನುಗ್ರಹಿಸ್ತೀನಿ. ಶರಣಾಗತ ವತ್ಸಲ ನಾನು, ವತ್ಸೈಕ ವ್ರತಿ, ಅದೇ ಒಂದು ವ್ರತವಾಗಿ ತಗೊಂಡಿರುವನು. ನನ್ನನ್ನು ಆಶ್ರಯಿಸಿದವರಿಗೆ ನಾನು, ನನ್ನನ್ನು ಧಿಕ್ಕರಿಸಿ ಅವರು ಮಾಡಿದ್ರೆ ಶಾಸ್ತ್ರದ ಪ್ರಕಾರ ಏನಿದೆಯೋ ಅದು ಇವಾಗ ರೂಲು ಇದ್ರದಕ್ಕೆ ಡಿಸೈಡ್ ಮಾಡೋ ಒಂದು ಶಿಕ್ಷೆನೋ ಒಂದು ಅಪರಾಧನೋ ಯಾರು ಕೊಡ್ಬೇಕದನ್ನ? ನ್ಯಾಯಾಧೀಶ ಅವನ ಸ್ಥಾನದಲ್ಲಿದ್ದು ಯಾರು ನಡೆಸ್ತಾರೋ ಅದು. ಸಾಧಕ ಬಾಧಕಗಳು ಅಥವಾ ಅಪರಾಧ, ಅದಕ್ಕೆ ಯಾವ ರೀತಿಯ ಶಿಕ್ಷೆ, ಯಾವ ತೀವ್ರತೆನಲ್ಲಿರ್ಬೇಕು, ಅದನ್ನು ಕಠಿಣ ಸಜಾನ ಆರ್ಡಿನರಿನ ಕೋರ್ಟ್ ಡಿಸೈಡ್ ಮಾಡೋದು. ಹಾಗೆ ಕರ್ಮಾಧ್ಯಕ್ಷನಾಗಿ ಭಗವಂತ ಅಲ್ಲಿ ಇದ್ದು ಇವರು ನಡೆಸಿದ ಕರ್ಮಗಳಿಗೆ ರಿವಾರ್ಡ್ಸು ಪನಿಷ್ಮೆಂಟು ಕೊಡ್ತಾನೆ. ಎಲ್ಲವನ್ನು ಭಗವಂತನೇ ಮಾಡೋದಾದ್ರೆ ಯಾಕೆ ಎಲ್ಲರನ್ನು ಒಳ್ಳೆಗೆ ಮಾಡಬಹುದಾಗಿತ್ತಲ್ಲ? ಯಾಕೆ ಕೆಲವರೆಲ್ಲ ನರಕದಲ್ಲಿ ಹೋಗ್ತಾರೆ, ಇದ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕೊಟ್ಟ ಸ್ವಾತಂತ್ರ್ಯ ಅವ್ರು ಹೇಗೆ ಉಪಯೋಗಿಸ್ಕೊಂಡ್ರು ಅದ್ರ ಮೇಲೆ. ಸೊ ಅದರಿಂದ
ಭಗವಂತ ಯಾವುದಕ್ಕೂ ಜವಾಬ್ದಾರಿ ಆಗೋಲ್ಲ. ಹಿ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಆಕ್ಷನ್ಸ್. ಆದ್ದರಿಂದ ಉತ್ಕೃಷ್ಟವಾದ ಮೋಕ್ಷ ಫಲವನ್ನೂ ಪಡೆಯಬಹುದು, ಇಲ್ಲ ಜೀವನ ಹಾಳು ಮಾಡಿಕೊಂಡು, ಎರಡಕ್ಕೂ ಕೂಡ ಆ ಸ್ವಾತಂತ್ರ್ಯ ಅವನಿಗೆ. ಏನು ಲಿಮಿಟೆಡ್ ಸ್ವಾತಂತ್ರ್ಯ ಅಂದ್ರೆ ಇವನ ಶರೀರದಲ್ಲಿ ಇವನು ಇದ್ದಾನೆ ಅಷ್ಟೇ. ಇನ್ನೊಂದು ಶರೀರವನ್ನು ಇವನು ಕಂಟ್ರೋಲ್ ಮಾಡೋದು ಸಾಧ್ಯನೋ? ಅವನ ಶರೀರದಲ್ಲಿ ಏನಾಗ್ತಾ ಇದೆ ಅವನಿಗೆ ಗೊತ್ತಾಗದ್ದು. ನನ್ನ ಶರೀರದಲ್ಲಿ ಕಾಲು ಮುಳ್ಚು ಚುರಿದ್ರು ಗೊತ್ತಾಗತ್ತೆ, ತಲೆ ಕೂದಲು ಹೇಳಿದ್ರು ಗೊತ್ತಾಗತ್ತೆ. ಅಂದ್ರೆ ಈ ಜೀವಾತ್ಮ ವ್ಯಾಪ್ತಿ ಜೀವಾತ್ಮಂದು ಎಷ್ಟು ಅಂದ್ರೆ ಈ ಶರೀರದ ಪೂರ್ಣವಾಗಿ, ಆದ್ರೆ ಹೊರಗಡೆ ಅಲ್ಲ. ಆದ್ರೆ ಭಗವಂತನು ಅಂತಃ ಪ್ರವಿಷ್ಟ ಶಾಸ್ತಾಜನಾನ ಸರ್ವಾತ್ಮ, ಎಲ್ಲರಿಗೂ ಆತ್ಮನಾಗಿ ಎಲ್ಲರ ಒಳಗೂ ಇದ್ದು ತನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ನಿಯಂತ್ರಿಸಿ ಏನೇನಾಗುತ್ತೆ ಎಲ್ಲವನ್ನೂ ತಿಳಿದಾನೆ. ಎಲ್ಲಕ್ಕೂ ಸಾಕ್ಷಿಭೂತ ಅವನು. ಸರ್ವಸ್ಯ ಸಾಕ್ಷಿ ಸರ್ವಸ್ಯ ಈಶಾನಃ ಭಗವಂತನಿಗೆ. ನಾವು ಲಿಮಿಟೆಡ್ ನಮ್ದು. ಮುಂದಿನ ವಾಕ್ಯ 8ನೇದು, ಆಧೇಯತ್ವ ವಿಧೇಯತ್ವ ಸಹಿತ ಉಭಯ ಫಲಮೋಂ. ಆಧೇಯತ್ವ ವಿಧೇಯತ್ವಗಳಿಂದ ಕೂಡಿದ 2 ಫಲಗಳು. ಜೀವನ ಶರೀರವು ಅವನ ಆಧಾರದಲ್ಲಿಯೂ ವಶದಲ್ಲಿ ಇದ್ದು, ಈಗ ಜೀವ ತಾನೇ ಆಧಾರ. ಈಗ ನಾನು ಅದನ್ನೇ ಹೇಳಿದ್ದು. ನಾನು ಜೀವ ಇಲ್ದಿದ್ರೆ ಅದು ಶವ ಆಗತ್ತೆ. ಅವನು ಅಂತ ಹೇಳಲ್ಲ, ಅದು ಅಂತೀವಿ. ಅವಾಗ ಪುರುಷನು ಅಂತ ಸಂಬೋಧನೆ ಇಲ್ಲ, ಹೆಣ್ಣು ಅಂತಾನು ಸಂಬೋಧನೆ ಮಾಡಲ್ಲ ಶವಕ್ಕೆ. ಅದು ಅದು ಅಂತ ಹೇಳುವಂತ. ಅವನು ಹೇಳಲ್ಲ, ಅವಳು ಹೇಳಲ್ಲ. ಜೀವಾತ್ಮ ಶರೀರಕ್ಕೆ ಆಧಾರವಾಗಿದ್ದು ಅವನಿಗೆ ಆಧೇಯವೂ ಮತ್ತು ವಿಧೇಯವೂ ಆಗಿದೆ. ಜೀವನ ಶರೀರ ಜೀವಾತ್ಮನಿಗೆ. ಹಾಗೆ ಜೀವಾತ್ಮನು ಕೂಡ ಅವನ ಶರೀರವು ಪರಮಾತ್ಮನಿಗೆ ಶೇಷವೂ ಪರತಂತ್ರವಾಗಿದ್ದು ಅವನಿಗೆ ಆಧೇಯವೂ ವಿಧೇಯವೂ ಆಗಿದೆ. ಹೀಗೆ ಜೀವನ ಆತ್ಮವು ಶರೀರವು ಪರಮಾತ್ಮನ ಶರೀರ ಆಗಿರೋದೇ ಈ ಆಧೇಯತ್ವ ಅವಿಧೇಯತ್ವಗಳ ಫಲ. ಇದು ಇನ್ನು ಸ್ವಲ್ಪ ಸ್ಪಷ್ಟತೆ ಅಂದ್ರೆ, ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ಭೂ. ಚರ ಅಚರ ಎಲ್ಲ ಸರ್ವವು ನಮ್ಮ ಕಣ್ಮುಂದೆ ಏನೇನು ಕಾಣಿಸುತ್ತೋ ಎಲ್ಲವೂ ಕೂಡ ಭಗವಂತನ ಶರೀರ. ನೇರವಾಗಿ ಭಗವಂತ ಎಲ್ಲವನ್ನು ನಿಯಂತ್ರಿಸ್ತಾನೆ. ಇನ್ನೊಂದು, ಒಂದೊಂದು ಚೇತನವೂ ಕೂಡ ಒಂದೊಂದು ಶರೀರ ಇದೆಯಲ್ಲ, ದೇವ ಮನುಷ್ಯ ತಿರ್ಗ ಸ್ಥಾವರ, ಪ್ರಾಣಿನೋ ಮರವೋ ಮನುಷ್ಯನೋ ದೇವತೆಯೋ, ಆ ಶರೀರದೊಳಗೆ ಜೀವಾತ್ಮನನ್ನ ಕಳಿಸಿ ಅವನ ಮುಖಾಂತರ ಆಯಾಯ ಶರೀರಗಳನ್ನ ನಿಯಂತ್ರಿಸುವಂತಹದ್ದು. ಈ ಸರಿಯಾಗಿ ತಿಳಿದ್ರೆ, ಈಗ ಈ ನ್ಯಾಸ ದಶಕ ಹೇಳ್ತೀವಲ್ಲ, ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ. ಪಾಪದ ಕೆಲಸದಲ್ಲಿ ನಾನು ತೊಡಗದಂತೆ ಅದರಿಂದ ನನ್ನ ಬಿಡಿಸುವ. ಪ್ರವೃತ್ತಾನಿ ನಿವೃತ್ತಯ, ಒಂದ್ ವೇಳೆ ಅದರಲ್ಲಿ ಪ್ರವರ್ತಿಸಿದ್ರೆ ಅದರಿಂದ ನಿವೃತ್ತಿಯನ್ನು ಉಂಟು ಮಾಡು. ಕೆಟ್ಟ ಕೆಲಸವನ್ನು ಮಾಡೋದ್ರಲ್ಲಿ ನಾನು ತೊಡಗದಂತೆ ಮಾಡು ಅಂತ ಭಗವಂತ ಹೇಳಿದ. ಅವನನ್ನು ಪ್ರಾರ್ಥನೆ ಮಾಡಿದ್ರು ಅಂದ್ರೆ ಇವನಿಗಿಲ್ವಾ ಸ್ವಾತಂತ್ರ್ಯ? ಅವನ ಶರೀರ ಜೀವಾತ್ಮನ ಶರೀರ, ಅದನ್ನು ಕಂಟ್ರೋಲ್ ಮಾಡೋನು ಯಾರು? ಒಳಗಿರೋ ಜೀವಾತ್ಮ ತಾನೆ. ನಾನು ಮನಸ್ಸು ಮಾಡಿದ್ರೆ ಮಾಡಬಲ್ಲೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಇವನಿಗೆ ಆ ಮನಸ್ಸನ್ನ ಪ್ರಚೋದಕನಾಗಿ ಪ್ರೇರಕನಾಗಿ ಭಗವಂತ ಒಳಗಿದ್ದಾನೆ. ನೀನೇ ನನ್ನಲ್ಲಿದ್ದು ಇದನ್ನ ನಡೆಸಿದೆ ಅಂತ. ಇದು 2 ರೀತಿಯಲ್ಲಿ ಹೇಳುವಂಥದ್ದು. ಬಹಳ ಹಿಂದೆ ಒಂದು ಇದನ್ನು ಹೇಳಿದ್ದೆ. ಈಗ ಯಾರೋ ಒಬ್ಬ ಒಂದ್ ಸ್ವಲ್ಪ ಈಗ ಅಧ್ಯಾತ್ಮ ಏನೋ ಒಂಚೂರು ತಿಳಿದಿದ್ದ. ತೇನ ವಿನಾ ತೃಣಾಗ್ರಮಪನ ಚರತಿ. ಭಗವಂತನ ಸಂಕಲ್ಪ ಇದ್ರೆ ಹುಲ್ಲಿನ ಕಡ್ಡಿಯ ತುದಿಯು ಅಲಗಾಡುವುದಿಲ್ಲ. ಇವತ್ತು ನಾನು 1 ಪೆಗ್ಗು ಹೆಂಡ ಕುಡಿದು ಬಂದಿದ್ದೇನೆ, ನಾಳೆ ದಿವಸ 1 ಬಾಟ್ಲೆ ಪೂರ ಕುಡಿದು ಬಿಟ್ಟು ಚರಂಡಿನಲ್ಲಿ ಬೀಳುವುದು ಭಗವಂತನ ಸಂಕಲ್ಪ ಆದ್ರೆ ಅದನ್ನ ಯಾರು ತಪ್ಸೋಕ್ಕಾಗತ್ತೆ? ಇದು ಭಗವಂತನಿಗೆ ಪೂರ್ಣವಾಗಿ ಒಪ್ಪಿಸಿದ್ದು. ಅಂತವರಿಗೆ ಕೇಳುವಂತದ್ದು ಪ್ರಶ್ನೆ, ಭಗವಂತ ಹೇಳದ್ ನೀನು ಹೆಂಡ ಕುಡಿ ಚರಂಡಿನಲ್ಲಿ ಬೀಳು ಅಂತ. ಮಾರನೇ ದಿವಸ ನೀನ್ ಕುಡಿದು ಬಿಟ್ಟು ಭಗವಂತನ ಮೇಲೆ ಹಾಕೋದು ಏನು? ಅವನ ಸಂಕಲ್ಪ ಇದ್ದಿದ್ರೆ ಆಗುತ್ತಾ? ನೀನು ಬುದ್ಧಿ ವಿವೇಕ ಕೊಟ್ಟಿರ್ಲಿಲ್ಲ. ಯಾವುದು ಕುಡಿಬಹುದೋ ಕುಡಿಬಾರ್ದು, ಹೆಂಡವನ್ನು ಕುಡಿಬಾರ್ದು, ಮದ್ಯಪಾನ ಮಾಡಬಾರ್ದು ಅನ್ನುವ ವಿಷಯ ಶಾಸ್ತ್ರಗಳು ತಿಳಿಸಿದೆ. ಅವನ ಮಾತೇನೆ ಶ್ರುತಿ ಸ್ಮೃತಿ ಮಾಮ ಇವಾಗ. ಮತ್ತು ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಆರಿಸ್ಕೊಡೋದಕ್ಕೆ. ಈಗ ಕೆಸರಿನಲ್ಲಿ ಬಿದ್ದು ಹೊರಡೋದಕ್ಕೂ ಅವಕಾಶ ಇದೆ, ಹಾಗೇನೆ ಆತ್ಮದ ಉದ್ಧಾರನೂ ಮಾಡ್ಕೊಳ್ಬಹುದು. ಈಗೊಂದು ವಾರದ ಹಿಂದೆನೋ ಯಾವುದೋ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದೇನೆ, ಒಂದು ಹಸುವಿಗೆ ದೊಡ್ಡ ಹಗ್ಗವನ್ನ ಮೂಗ್ದಾರ ಹಾಕ್ಬಿಟ್ಟು ಅದಕ್ಕೆ ದೊಡ್ಡ ಹಗ್ಗ ಕಟ್ಬಿಟ್ಟು
ಒಂದು ಹುಲ್ಲುಗಾವಲಿನ ಬಯಲಿನಲ್ಲಿ ಒಂದು ಗೂಟಕ್ಕೆ ಬಡ್ಬಿಟ್ಟಿರೋದು. ಅವಾಗೇನೋ ಅದ್ರ ಪೂರಾ ಸರ್ಕಮ್ಸ್ಟೆನ್ಸಸ್ ಇಲ್ಲ, ಆ ಪರಿಧಿನಲ್ಲಿ ಅದು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಅಷ್ಟು ಮಟ್ಟ ಸ್ವಾತಂತ್ರ್ಯ ಅದಕ್ಕುಂಟಲ್ಲ. ಲಾಂಗ್ ರೋಪ್ ಇದೆ, ಅದರಲ್ಲಿ ಒಂದು ಕಡೆ ಕೆಸರಿದೆ, ಇನ್ನೊಂದು ಕಡೆ ಚೆನ್ನಾಗಿ ಹುಲ್ಲಿದೆ. ಹೋಗಿ ಹುಲ್ಲನ್ನು ಚೆನ್ನಾಗಿ ಮೇಯ್ದು, ನೀರಿದೆ ಸ್ವಲ್ಪ ಕುಡಿದು ಬಿಟ್ಟು ಮರದ ಕೆಳಗಡೆ ಆರಾಮಕ್ಕೆ ಕೂತಿರ್ಬೋದು. ಹಸು ಆಹಾರವನ್ನು ಆಮೇಲೆ ಮೆಲ್ಕ್ ಹಾಕ್ತಾ ಕೂತಿರ್ಬೋದು, ತಿಂದ್ಬಿಟ್ಟು ಆಮೇಲೆ ಮೆಲ್ಕ್ ಹಾಕತ್ವಲ್ಲ ಅವು ಹಾಗೆ. ಇನ್ನೊಂದು ಕಡೆ ಪಕ್ಕದಲ್ಲಿ ಹೋದ್ರೆ ಕೊಚ್ಚೆನೂ ಇದೆ, ಆ ಹಗ್ಗ ಕಟ್ಟಿರೋದು ಅದನ್ನೇನು ಬಿಡಿಸ್ಕೊಳಕ್ಕಾಗಲ್ಲ ಅಷ್ಟೊಳಗಡೆ. ಸೊ ಕೊಚ್ಚೆನಲ್ಲಿ ಬಿದ್ದು ಮೈಯೆಲ್ಲ ಗಲೀಜ್ ಮಾಡ್ಕೊಂಡು ಹೊರಡಾಡಿಯೂ ಆಗ್ಬೋದು, ಇಲ್ಲ ಚೆನ್ನಾಗಿ ಹುಲ್ ತಿಂದ್ಬಿಟ್ಟು ನೀರು ಕುಡಿದು ಮರದ ಕೆಳಗೇನೂ ಇರ್ಬೋದು. ಹಸುವಿಗೆ ಸ್ವಾತಂತ್ರ್ಯ ಎಷ್ಟಿತ್ತು? ಆ ಹಗ್ಗ ಕಟ್ಟಿದೆಯಲ್ಲ ಆ ಗೂಟದಿಂದ ಅಷ್ಟುದ್ದಕ್ಕೆ, ಅದರ ಸುತ್ತೊಳತೆನಲ್ಲಿ ಎಲ್ಲಿ ಬೇಕಾದ್ರೂ ಹೋಗುವಂತ ಸ್ವಾತಂತ್ರ್ಯ. ಹಾಗೆ ಭಗವಂತ ಜೀವಾತ್ಮನಿಗೆ ಒಂದು ಶರೀರ ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಆರಿಸ್ಕೊಳ್ಳುವಂಥದ್ದು ಚಾಯ್ಸ್. ಅದನ್ನು ಆರಿಸ್ಕೊಂಡು ಇವನು ಮಾಡೋದಾದ್ರೆ ಅವನು ಉದ್ಧಾರ ಅವನೇನೆ ಮಾಡ್ಕೊಳ್ಳುವಂಥದ್ದು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯತೆ. ಬೇರೆ ಮಾತುಗಳು ಬರಬೇಕಾದ್ರೆ ಗೀತೆನೋ ಅಥವಾ ಉಪನಿಷತ್ತಿಂದೋ ಇವುಗಳೆಲ್ಲ ಹೇಳ್ಬೇಕಾದ್ರೆ ಅತ್ಯಂತ ವಿಶೇಷವಾದಂತಹದ್ದು ಈ ಶರೀರ ಕೊಟ್ಟಿದ್ದಾನೆ ಭಗವಂತ. ಅದು ನಾಶವಾಗತ್ತೆ, ಯಾಕಂದ್ರೆ ಶರೀರ ಉಂಟಾಯ್ತು, ಯಾವುದು ಉಂಟಾಗುತ್ತೋ ಅದಕ್ಕೊಂದು ನಾಶ ಉಂಟು, ಯಾವುದು ಹುಟ್ಟುತ್ತೋ ಅದಕ್ಕೆ ಸಾವು ಉಂಟು. ಜೀವಾತ್ಮ ಆ ಶರೀರದಲ್ಲಿದ್ದಾಗ ಆ ಶರೀರದ ಸದುಪಯೋಗ ಮಾಡಿಕೊಂಡು ಉದ್ಧಾರ ಮಾಡಿಕೊಂಡ್ರೆ ಅದವನಿಗೆ, ನಾಶ ಮಾಡಿಕೊಂಡ್ರು ಕೂಡ ಅವನಿಗೆ ಬರುವಂತಹದ್ದು. ಹೀಗೆ ಈ ಆಧಾರ ಆಧೇಯತ್ವ ಅನ್ನುವಂಥದ್ದು ಜೀವಾತ್ಮನಿಗೂ ಆ ಶರೀರಕ್ಕೂ ಸಂಬಂಧ ಇರೋ ಹಾಗೇನೇನೆ ಈ ಶರೀರದೊಂದಿಗಿರುವ ಜೀವ ಭಗವಂತನಿಗೆ ಶರೀರ. ಸೊ ಇವನ ಆಧಾರ ಆಧೇಯತ್ವ ಎಲ್ಲ ಭಗವಂತನಿಗೆ ಅನ್ವಯ ಆಗುವಂಥದ್ದು. ಜೀವಾತ್ಮ ಅವನು ಪರತಂತ್ರ, ಭಗವಂತನಿಗಾಗಿಯೇ ಇರುವಂತಹದ್ದು. ನಾನು ನನಗಲ್ಲ, ಅಹಂ ನಾರಾಯಣಾಯ ಭವೇಯಂ ನ ಮಮಸ್ಯಾಂ. ನನಗೆ ಸ್ವತಂತ್ರಾತ್ಮ ಭ್ರಮೆ, ದೇಹಾತ್ಮ ಭ್ರಮೆ ಇದೆ, ಭ್ರಮೆಗಳು ಹೋಗ್ಬೇಕಾದ್ದು ಅಂತ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ದೇಹವೇ ನಾನು ಅನ್ನುವಂತ ಭ್ರಮೆ ಹೋಗ್ಬೇಕು ಮೊದಲನೇದು. ಇದು ಏನ್ ಯಾವತ್ತು ಉಂಟಾಗಿದ್ದು ಅಂದ್ರೆ ಅನಾದಿ ಕಾಲದಿಂದ, ಟೈಮ್ ಇಮ್ಮೆಮೋರಿ. ಆರಂಭ ಅನ್ನೋದು ಯಾವಾಗಾಯ್ತು? ಜೀವಾತ್ಮನಿಗೆ ಈ ಶರೀರದ ಸಂಬಂಧ ಉಂಟಾಯ್ತಲ್ಲ, ಕರ್ಮದಿಂದ ಉಂಟಾದ್ದು. ಅದು ಶುರುವಾಗಿದ್ದು ಯಾವಾಗ? ಕರ್ಮ ಅನಾದಿ, ಬಿಗಿನಿಂಗ್ ಲೆಸ್. ಆದ್ರೆ ಇದಕ್ಕೊಂದು ಎಂಡ್ ಅನ್ನೋದನ್ನ ಮಾಡಬಹುದು ಇಫ್ ಜೀವಾತ್ಮ ವಿಲ್ಸ್. ಅವನು ಈ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬೇಕು, ಕರ್ಮ ಬಂಧನದಿಂದ ಉಳಿಸ್ಕೋಬೇಕು ಅಂತ. ಅದಕ್ಕಾಗಿ ಶಾಸ್ತ್ರೋಕ್ತವಾದ ವಿಧಿಯಲ್ಲಿ ಜೀವನ ನಡೆಸಿದ್ರೆ ಇದಕ್ಕೊಂದು ಕೊನೆಗಾಣಿಸಿ ನಿರತಿಶಯವಾದ ಆನಂದದೊಂದಿಗೆ ನಿತ್ಯವಾಗಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ವೈಕುಂಠದಲ್ಲಿ ಇರ್ಬೋದು. ಇಲ್ಲಿದ್ರೆ ಸುತ್ತಾ ಇರ್ಬೋದು. ಇಲ್ಲೇನೆ ಒಂದ್ಸಲಿ ಒಳ್ಳೆ ಕೆಲಸ ಮಾಡ್ದ ಉತ್ತಮ ಲೋಕ, ಇನ್ನೊಂದ್ಸಲಿ ಕೆಟ್ಟ ಕೆಲಸ ಮಾಡ್ದ ಅದಕ್ಕೆ ನರಕದಲ್ಲಿ ಶಿಕ್ಷೆ. ಹೀಗೆ ಚಕ್ರವತ್ ಪರಿವರ್ತಂತೆ, ಪರಿಭ್ರಮಣ ಸುತ್ತಾ ಇರೋದು ಹುಟ್ಟು ಸಾವಿನ ಚಕ್ರದಲ್ಲಿ. ಅದನ್ನೇ ಆಳ್ವಾರಗಳು ಹೇಳಿದ್ರು, ದಾಸರು ಹೇಳ್ತಾರೆ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ, ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ. ಓಡಿ ಓಡಿ ಪಲ ಪಿರಪ್ಪಂ ಪಿರಂದು ಪಾಡಿ ಆಡಿ ಪಲ್ ವಳಿಯೇರಿ ಕಂಡಿ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಓಡಿದ್ರಿ, ಯಾವ್ದೋ ದೇವತೆಗಳನ್ನ ಆಶ್ರಯಿಸಿದ್ರಿ. ಯಾರು ನಿಮ್ಮನ್ನ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸಿದ್ರು? ಇನ್ನಾದ್ರೂ ಕೂಡಿ ಮಾನವರೇತ್ತ ನಿನ್ನ ತಿರುಕುರೂರದನೆ, ಅವನನ್ನ ಕಂಡು ಅವನನ್ನೇ ಆಶ್ರಯಿಸಿ ಅವನಲ್ಲಿ ಶರಣಾಗತರಾಗಿ ಸಾರ್ಥಕ ಮಾಡ್ಕೋಬಾರ್ದೆ ಅಂತ ಅಲ್ಲಿ ಉದ್ಗಾರ ನಮ್ಮ ಆಳ್ವಾರ. ಹಾಗಾಗಿ ಹೇಗೆ ಈ ಶರೀರ ಅದನ್ನ ಆಧಾರ ಆಧೇಯತ್ವ ಅನ್ನೋದು ಜೀವಾತ್ಮನಿಗೆ ಅನ್ವಯವೋ, ಅದೇ ರೀತಿ ಶರೀರದೊಂದಿಗಿರುವ ಜೀವ ಅಂದ್ರೆ ಇನ್ಕ್ಲೂಡಿಂಗ್ ಶರೀರ ಎರಡು ಪರಮಾತ್ಮನಿಗೆ ಆಧಾರ ವಿಧೇಯತ್ವ. ಅವನು ನೇಮಿಸುವಂತವನು, ಅವನಿಗಾಗಿಯೇ ಇದಿರೋದು. ಶೇಷತ್ವ ಜ್ಞಾನ ಅಂದ್ರೆ ಇದೆ. ಅಪೃಥಕ್ ಸಿದ್ಧ ವಿಶೇಷಣ ಭಗವಂತನಿಗೆ. ಜೀವಾತ್ಮ ಪರಮಾತ್ಮ ಇಲ್ದಿದ್ರೆ ಇರೋಕ್ ಸಾಧ್ಯ ಇಲ್ಲ. ಶರೀರವಂತೂ ಇರ್ಲಿಕ್ಕೆ ಇಲ್ಲವೇ ಇಲ್ಲ.
ಎಲ್ಲಿಯ ತನಕ ಭಗವಂತನ ಸಂಕಲ್ಪ ಇದೆಯೋ ಅವನಿದ್ದಾನೋ ಅಲ್ಲಿ ತನಕ ಅವನೇ ಆಗಿದ್ದ ಅಂತಾನೆ ಹೇಳುವಂಥದ್ದು. ಅದರಿಂದ ಜೀವನ ಆತ್ಮವು ಶರೀರವು ಪರಮಾತ್ಮನ ಶರೀರವಾಗಿರೋದೇನೆ ಈ ಆಧೇಯತ್ವ ವಿಧೇಯತ್ವಗಳ ಫಲ ಅಂತ. ಮುಂದಿನ ವಾಕ್ಯ, ಉಕ್ತ ಪ್ರಕಾರಗಳಾನೆ ಶಂಕಿತ ಅನಿತ್ಯತ್ವಾದಿ ಪರಿಹಾರಮಂ. ಈ ಹೇಳಿದ ಪ್ರಕಾರಗಳಿಂದ ಶಂಕಿಸಿದ ಅನಿತ್ಯತ್ವ ಮೊದಲಾದವುಗಳ ಪರಿಹಾರ. ಅನಿತ್ಯತ್ವ ಅಂದ್ರೆ ಏನು? ಶಾಶ್ವತವಾಗಿ ಇಲ್ದಲೇ ಇರುವಂತಹದ್ದು. ಹುಟ್ಟಿದ, ಬೆಳೆದ, ದೊಡ್ಡವನಾದ, ಆಮೇಲೆ ಪ್ರೌಢಾವಸ್ಥೆ, ಆಮೇಲೆ ವಾರ್ಧಕ್ಯ, ಬೆನ್ನು ಬಾಗ್ತು, ಸತ್ತ ಒಂದು ದಿವಸ. ಶರೀರಕ್ಕೆ ಸಪ್ತ ಇದು ಹೇಳ್ತಾರೆ. ಇದನ್ನ ಉಂಟಾಯಿತು, ವರ್ಧತೆ, ಬೆಳೆಯುತ್ತೆ, ಆಮೇಲೆ ಕ್ಷೀಣಿಸುತ್ತೆ, ನಾಶವಾಗುತ್ತೆ. ಇವುಗಳ ಪರಿಹಾರ, ಈ ಹುಟ್ಟು ಸಾವಿನ ಪರಿಹಾರ, ಅದನ್ನ ಜೀವನು ಸ್ವರೂಪದಲ್ಲಿ ಸಹಜವಾಗಿಯೇ ಪರಮಾತ್ಮನಿಗೇ ಶೇಷನು ಪರತಂತ್ರನು ಆಗಿರುವಂತಹದ್ದು. ಇನ್ ಹಿಸ್ ಒರಿಜಿನಲ್ ಫಾರಂ ಅಥವಾ ಪ್ಯೂರ್ ಫಾರಂ ಅಂತ ಹೇಳ್ಬೋದು. ಕರ್ಮದ ಬಂಧ ಇಲ್ಲದೆ ಇರುವಂತಹ ಜೀವಾತ್ಮ ಪರಮಾತ್ಮನಿಗೆ ಶೇಷನು ಪರತಂತ್ರನು ಆಗಿದ್ದಾನೆ. ಅವನಿಗೆ ನಿತ್ಯವಾದ ಜ್ಞಾನ, ಅನುಷ್ಠಾನ, ಸಾಮರ್ಥ್ಯಗಳೆಲ್ಲ ಇದ್ದು ಅವನು ನಿತ್ಯನಾಗಿ ಅಧಿಕಾರಿಯಾಗಿದ್ದಾನೆ. ಜೀವಾತ್ಮ ಅಣುರೂಪ, ಶಾಶ್ವತ, ಭಗವಂತನಿಗಾಗಿಯೇ ಇರುವಂತವನು. ಆದ್ದರಿಂದ ಅವನಿಗೆ ಬರುವ ವಿಧ ವಿಧವಾದ ಜನ್ಮಗಳು, ಹುಟ್ಟು ಸಾವುಗಳು ಮೊದಲಾದವೆಲ್ಲ ಕರ್ಮ ಪ್ರಯುಕ್ತವಾದದ್ದೇ ಹೊರತು ಅದು ಸ್ವಾಭಾವಿಕವಲ್ಲ, ಆರೋಪಿಸಿಕೊಂಡಿದ್ದು. ಕರ್ಮದಿಂದ ಆಯಾಯ ಶರೀರಗಳನ್ನು ಪಡೆದಿದ್ದು. ಇವನಿಗಿರುವ ಸ್ವಾತಂತ್ರ್ಯದಲ್ಲಿ ಅವನೇನೋ ಕೆಟ್ಟ ಕೆಲಸ ಮಾಡಿ ಕ್ರಿಮಿ ಇದನ್ನು ತಗೋಬಹುದು, ಕ್ರಿಮಿಕೀಟಗಳಾಗಿ, ತಿರ್ಯಕ್ ಸ್ಥಾವರಗಳಾಗಿ. ಅದು ಯಾವಾಗ ಅಂತ ಆಯ್ತು ಅದು ಫಲ? ಇವನ್ ಮನುಷ್ಯನಾಗಿದ್ದಾಗ ಮಾಡಿದ್ದು. ಅದೇ ಮನುಷ್ಯನಾಗಿದ್ದಾಗ ಉದ್ಧಾರ ಮಾಡ್ಕೊಂಡು ಮೋಕ್ಷಕ್ಕೂ ಹೋಗ್ಬೋದು. ಎರಡಕ್ಕೂ ಕೂಡ ಜೀವಾತ್ಮನ ಅವನು ಕೊಟ್ಟಂತ ಲಿಮಿಟೆಡ್ ಸ್ವಾತಂತ್ರ್ಯ. ಇದೇ ಕಾರಣ ವಿವೇಕ, ಬುದ್ಧಿಯಿಂದ ಆತ್ಮೋದ್ಧಾರದ ಕೆಲಸವನ್ನು ಮಾಡಿದ್ರೆ ಉದ್ಧಾರ ಆಗುತ್ತೆ. ಇಲ್ಲ ಆತ್ಮನಾಶವಾಗುವಂತ ಕೆಲಸಗಳನ್ನು ಮಾಡಿದ್ರೆ, ಇಂದ್ರಿಯಗಳು ಅವುಗಳಿಗೆ ದಾಸರಾಗಿ ಅವು ಹೇಳಿದಂತೆ ಮಾಡಿಕೊಂಡು ಹೋದ್ರೆ ಬೇರೆಯವರ ಸುಖ ಅದು ಇದು ಏನು ಬರೋಲ್ಲ. ತಾನು ನನ್ನ ಕಂಫರ್ಟ್ಸು ಇಷ್ಟನ್ನೇ ನೋಡೋದಾದ್ರೆ ಮತ್ತೆ ಮತ್ತೆ ಹುಟ್ಟಬೇಕಾಗತ್ತೆ. ಮನುಷ್ಯನಾಗಿ ಹುಟ್ಟಿದವನು ಮತ್ತೆ ಮನುಷ್ಯನಾಗೆ ಹುಡ್ತಾನೇನೋ? ಖಂಡಿತ ಅದನ್ನು ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಅವನ ಕರ್ಮಗಳ ಮೇಲೆ ಹೋಗುತ್ತೆ ಅದು. ಒಂದು ದಿವಸ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ತನಕ ಮಾಡಿದಂತ ಎಲ್ಲ ಕೆಲಸಗಳು, ಕಾಯ, ವಾಚ, ಮನಸ, 3 ಸ್ತರಗಳಲ್ಲಿ, ತ್ರಿಕರಣಗಳಲ್ಲಿ ಮಾಡಿದಂತ ಕೆಲಸ ಐದರು ಒಳ್ಳೆಯದು ಅಥವಾ ಕೆಟ್ಟದ್ದು. ಒಳ್ಳೆಯದು ಮಾಡಿದ್ರೆ ಉತ್ತಮವಾದ ಲೋಕಗಳು, ಕೆಟ್ಟದ್ದು ಮಾಡಿದ್ರೆ ಅಧೋಲೋಕಗಳು. ಇವಕ್ಕೆಲ್ಲ ಆಧಾರಗಳು. ಕ್ಷಿಪಾಮಿ ಆಸರಿಂ ಯೋನಿಂ, ಭಗವದ್ ಆಜ್ಞೆಯನ್ನ ಉಲ್ಲಂಘಿಸಿ ಅವನ ಶಾಸ್ತ್ರವನ್ನ ಧಿಕ್ಕರಿಸಿ ತನ್ನ ಇಷ್ಟ ಬಂದಂತೆ ನಡೆದು ಬರುವಂತವನಿಗೆ ಅದಕ್ಕೇನು ವಿಧವಾದಂತಹ ಜನ್ಮಗಳಿಗೆ ಅದನ್ನು ಕೊಡ್ತಾನೆ. ಗಿಡವಾಗ್ಬೋದು, ಪ್ರಾಣಿ ಆಗ್ಬೋದು, ಕೀಟವಾಗ್ಬೋದು. ಅದೇ ಒಳ್ಳೆ ಕೆಲಸ ಮಾಡಿದ್ರೆ 21 ದೇವಲೋಕ ಹಾಕ್ತಿದೆ, ಅವುಗಳನ್ನು ಬೇಕಾದ್ರೆ ಹೋಗ್ಬೋದು. ಸೊ ಎರಡಕ್ಕೂ ಕೂಡ ಇವನೇ ಕಾರಣನಾಗ್ತಾನೆ. ಒಂದು ನಿಮಿಷ ಬಂದೆ. ಜೀವಾತ್ಮನಿಗೆ ಸ್ವಾತಂತ್ರ್ಯ ಲಿಮಿಟೆಡ್ ಇದೆ. ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಅರಿವು, ಶಾಸ್ತ್ರಜ್ಞಾನವನ್ನು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಂಡು ಉದ್ಧಾರ ಮಾಡಿಕೊಂಡ್ರೆ ಅವನಿಗೆ
ಭಗವಂತ ನನಗೆ ಹಿಂಗ್ ಮಾಡ್ಬಿಟ್ಟಿಯಲ್ಲ ಅಂತಂದ್ರೆ ನಗ್ತಾನವನು. ದಾನ ಮಾಡಿದ್ದು ನಿನಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಂಡು ಶಾಸ್ತ್ರವನ್ನ ಧಿಕ್ಕರಿಸಿ ನಡೆದಿದ್ದಕ್ಕೆ ಫಲ. ಶ್ರುತಿ ಸ್ಮೃತಿರ್ ಮಮೈವಾಜ್ಞ ಯಸ್ತ್ವಾಂ ಉಲ್ಲಂಘ್ಯತೇನಃ ನರಃ ಆಜ್ಞಾಚ್ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನ ವೈಷ್ಣವಾಂ. ಈ ಮಾತು. ಸೊ ಎಲ್ಲದಕ್ಕೂ ಅದಕ್ಕೇನೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವು ಯಾವುದು ಕಾರ್ಯ ಸರಿ ಯಾವುದು ತಪ್ಪು ಹೇಗ್ ಡಿಸೈಡ್ ಮಾಡಬೇಕು, ಅದಕ್ಕೆ ಪ್ರಮಾಣ ಯಾವುದು. ಅದರಿಂದ ಉಕ್ತ ಪ್ರಕಾರಗಳಾದರೆ ಶಂಕಿತ ಅನಿತ್ಯತ್ವಾದಿ ಪರಿಹಾರ, ಹೇಳಿದ ಪ್ರಕಾರಗಳಿಂದ ಶಂಕಿಸಿದ ಅನಿತ್ಯತ್ವ ಮೊದಲಾದವುಗಳ ಪರಿಹಾರ. ವಿವೇಕದಿಂದ ಶಾಸ್ತ್ರಜ್ಞಾನವನ್ನು ತಗೊಂಡು ಮಾಡಿಕೊಂಡ್ರೆ ಅವನ ನಿಜ ರೂಪ ಏನು, ಆತ್ಮನ ಸ್ವರೂಪ ಏನು, ಜ್ಞಾನ ಆನಂದಮಯ ಆತ್ಮ ಶೇಷೋಹಿ ಪರಮಾತ್ಮನಃ. ಭಗವಂತ ಇಲ್ಲದಿದ್ದರೆ ಇವನೇನು ಮಾಡ್ಲಿಕ್ಕಾಗಲ್ಲ. ಇದು ಅಪೃಥಕ್ ಸಿದ್ಧ ವಿಶೇಷಣ ಅಂತ. ಈಗ ಸೂರ್ಯನಿಂದ ಪ್ರಭೆಯನ್ನ ಬೇರೆ ಮಾಡ್ಲಿಕ್ಕಾಗತ್ತಾ? ಸನ್ ರೇಸ್ ಬೇರೆ ಸಾಧ್ಯನಾ? ಒಂದು ವಸ್ತುಕ್ಕೆ ಒಂದು ದ್ರವ್ಯ. ಇವಾಗ ಬಿಳಿ ಬಣ್ಣ ತೋರಿಸಿ, ಪಂಚೆ ಬೆಳಗಿದೆ ಹೇಳ್ಬೇಡಿ, ಪಂಚೆ ಬೇಡ, ಬಿಳಿ ಬಣ್ಣ ತೋರಿಸಿ. ಗೋಡೆ ಬೆಳಗಿದೆ, ಗೋಡೆ ಬೇಡ, ಬರೀ ಬಣ್ಣ. ಬಣ್ಣ ಬರೀ ಅದು ಎಕ್ಸಿಟ್ ಆಗುತ್ತೋ, ಯಾವ್ದೋ ಒಂದು ದ್ರವ್ಯ, ಈ ಪೇಂಟ್ ಅಂತೂ ಯಾವ್ದ್ರಲ್ಲೋ ಒಂದ್ರಲ್ಲಿ ತೋರಿಸ್ಬೇಕಲ್ಲ. ಇದಕ್ಕೆ ಅಪೃಥಕ್ ಸಿದ್ಧ ಅಂತ ಹೇಳುವಂತ. ಹಾಗೆ ಭಗವಂತ ಇಲ್ಲದಿದ್ರೆ ಜೀವಾತ್ಮ ಇರೋಕ್ಕಾಗಲ್ಲ, ಶರೀರವೂ ಇರೋಕ್ಕಾಗಲ್ಲ. ಇದನ್ನೇ ನಾವು ನೋಡಿದ್ದು ಹಿಂದೆ 8ನೇ ವಾಕ್ಯದಲ್ಲಿ. ಆಧೇಯತ್ವ ವಿಧೇಯತ್ವ ಸಹಿತ ಉಭಯ ಫಲ. ಜೀವಾತ್ಮನಿಗೆ ನಿತ್ಯವಾದ ಜ್ಞಾನ ಅನುಷ್ಠಾನ ಸಾಮರ್ಥ್ಯಗಳಲ್ಲಿ ಇವೆಲ್ಲ ಇದ್ದು ಅವನು ನಿತ್ಯನಾಗಿ ಅಧಿಕಾರಿಯಾಗಿದ್ದಾನೆ. ಆದ್ದರಿಂದ ಅವನಿಗೆ ಬರುವ ವಿಧ ವಿಧವಾದ ಜನ್ಮಗಳು, ಹುಟ್ಟು ಸಾವುಗಳು ಮೊದಲೆಲ್ಲವೂ ಕೂಡ ಕರ್ಮ ಪ್ರಯುಕ್ತವಾದದ್ದೇ. ಕರ್ಮ ಪಾಶೇನ ಪ್ರಗ್ರಪಿತ, ಇವನು ಮಾಡಿದ ಕರ್ಮ. ತಿರುಮಂಗಯಾಳ್ವಾರ್ಗೂ ಮತ್ತೆ ಭಗವಂತನಿಗೂ ನಡೆದ ಸಂವಾದ ಒಂದು ಬರುತ್ತೆ, ನಂದ ನರಗರ್ತಿ. ಅದರದ್ದು ವ್ಯಾಖ್ಯಾನ ಅನ್ನೋದನ್ನ ನೋಡಿದ್ರೆ ಹೇಳುತ್ತೆ, ನನ್ಗೆ ಯಾಕೆ ಇದನ್ನ ಮಾಡಿದೆ ಅಂತ, ನೀನ್ ಯಾಕೆ ಶಾಸ್ತ್ರವನ್ನು ಧಿಕ್ಕರಿಸಿದೆ. ಹೀಗೆ ಒಬ್ರಿಗೊಬ್ರಿಗೆ ಮಾತಿನಲ್ಲಿ ಕಡೆನಲ್ಲಿ ಯಾರಿಂದ ಜೀವಾತ್ಮನಿಗೆ ಬರುತ್ತಲ್ಲೋ, ಅವನಿಗೆ ಕೊಟ್ಟಿರ್ಲಿಲ್ಲ ಸ್ವಾತಂತ್ರ್ಯನ, ಸರಿಯಾಗಿ ಉಪಯೋಗಿಸ್ಕೊಂಡು ಉದ್ಧಾರ ಮಾಡ್ಕೊಂಡಿದ್ರೆ ಆಗ್ಬೋದಿತ್ತಲ್ಲ. ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ಭಗವಂತ ನೀನ್ ಹಿಂಗ್ ನನಗೆ ಮಾಡದಿಯಲ್ಲ ಅಂತ ಕೇಳಿದ್ರೆ ಅವನು ಮೂರ್ಖ ಅಷ್ಟೇ. ನಿನಗೆ ಬುದ್ಧಿ ಕೊಟ್ಟಿದ್ನಲ್ಲ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ಯಾ? ಶಾಸ್ತ್ರಗಳಲ್ಲಿ ತಿಳಿಸಿತ್ತಲ್ಲ ಯಾವುದು ಸರಿ ಯಾವುದು ಸರಿಯಲ್ಲ. ಭಗವದ್ಗೀತೆಯನ್ನು ನಾವು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವು. ಆದ್ದರಿಂದ ಇವನಿಗೆ ಬರುವಂತ ಜನ್ಮಗಳು ಭಗವಂತನೇ ಕೊಟ್ಟರು ಕೂಡ ಭಗವಂತ ಅದಕ್ಕೆ ಕಾರಣವಾಗುವುದ. ಮುಖ್ಯ ಕಾರಣ ಏನು, ಇವನಿಗೆ ಯಾವ ಜನ್ಮ ಬಂದಿದ್ದು ಅಂದ್ರೆ ಇವನು ಮಾಡಿದಂತ ಕರ್ಮ. ಒಳ್ಳೆ ಕೆಲಸ ಮಾಡಿದ್ರೆ ಬುದ್ಧ, ಇಲ್ಲದ್ರೆ ಕ್ಷಿಪಾಮಿ ಆಸುರಿಂ ಯೋನಿಂ. ದಂಭ ಅಹಂಕಾರ ಕ್ರೋಧ ಇವುಗಳಿಂದ ಶಾಸ್ತ್ರವನ್ನ ಧಿಕ್ಕರಿಸಿ ನನ್ನಿಷ್ಟ ಬಂದಂಗ ನಾನಿರ್ತೀನಿ ಇರು, ಆಮೇಲೆ ಅನುಭವಿಸು ಅದನ್ನ. ಒಳ್ಳೆಯದಕ್ಕೂ ಫಲ ಕೊಡುವನು ಕರ್ಮಾಧ್ಯಕ್ಷನಾಗಿ ಭಗವಂತನೇ. ಮೋಕ್ಷ ಸಾಮ್ರಾಜ್ಯ ಪ್ರಪತ್ತಿಯನ್ನು ಅನುಷ್ಠಿಸಿದ್ರಿ, ಕರ್ಮ ಬಂಧನದಿಂದ ಬಿಡುಗಡೆ ಮಾಡಿ ಪ್ರಾರಬ್ಧಂ ಪರಿಭುಜ್ಯ ಕರ್ಮ ಸಕಲಂ ಪ್ರಕ್ಷೀಣ ಕರ್ಮಾಂತರ. ಅವನನ್ನ ಸೂರ್ಯಮಂಡಲದ ಮುಖಾಂತರ ಅರ್ಚಿರಾದಿಗತಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಉಪನಿಷತ್ತು ಎಲ್ಲ ಹೇಳುತ್ತೆ, ನಚ ಪುನರಾವರ್ತತೆ, ದೇ ವಿಲ್ ನೆವರ್ ರಿಟರ್ನ್ ಟು ದಿಸ್ ವರ್ಲ್ಡ್. ಭಕ್ತಿಯ ಅನನ್ಯ ಶಕ್ಯ ಮದ್ಭಕ್ತಿಂ ಲಭತೆ ಪ್ರಭಾಂ. ಭಕ್ತಿ ಪ್ರಪತ್ತಿ ಈ ಸಾಧನ ಬಿಟ್ಟು ಬೇರೆ ಮಾರ್ಗದಿಂದ ಅವನನ್ನು ಪಡೆಯೋಕ್ಕಾಗಲ್ಲ. ನಾನು ಅದೆಲ್ಲ ಮಾಡೋಲ್ಲ, ನನಗೆ ಬೇಕಿಲ್ಲ ಅಂತಂದ್ರೆ ಸರಿ, ನಿನ್ನ ಕರ್ಮ ಏನ್ ಮಾಡಿದ್ಯೋ ಅದು. ಎಲ್ರನ್ನೂ ಕೆಟ್ಟದ್ದೇ ಮಾಡ್ತಾನೆ ಅಂತಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಉತ್ತಮ ಲೋಕಗಳು. ಏಕವಿಂಶತಿರ್ವೈ ದೇವಲೋಕ, 21 ಲೋಕಗಳಿವೆ. ಭೂಹು ಭುವಃ ಸುವಹ ಮಹಾ ಜನಃ ತಪಃ ಸತ್ಯಂ. ಸತ್ಯಲೋಕ ಬ್ರಹ್ಮ ಇರೋದು ಅಂತ. ಇದಿಷ್ಟೇ ಅಲ್ಲ, ಅದ್ರ ಒಳಗಡೆನೆ ಎಲ್ಲ ಸೇರಿದೆ. 3 ಲೋಕದಲ್ಲಿ 14 ಲೋಕಗಳು ಸೇರಿದಂತೆ. ಜ್ಞಾಲ ಮೇಲು ಮುಂಡ ನರಂಗ ತರಮಿನಯ 7 ಲೋಕಗಳು ಅಂತ ಹೇಳಿದ್ರು ಅಮಲನಾದಿಗ್ರಹನಲ್ಲಿ. ಚತುರ್ದಶ ಭುವನಾತ್ಮಕ ಮಂಡಂ 14 ಲೋಕಗಳು. ಅದೋ ಲೋಕಗಳು ಇದು ಮಧ್ಯದಲ್ಲಿರೋದು ಭೂಮಿ, ಮೇಲಿನ 7 ಲೋಕಗಳು ಸೇರಿ 14. ಇಂತಹ ಬ್ರಹ್ಮಾಂಡಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು. ಪ್ರತಿ ಒಂದೊಂದು ಬ್ರಹ್ಮಾಂಡದಲ್ಲಿ ಇರುವಂತ ಚೇತನರನ್ನ
ತನ್ನ ಸಂಕಲ್ಪದಿಂದಲೇ ಎಲ್ಲ ಒಳಗಿದ್ದು ಎಲ್ಲವನ್ನು ನಿಯಮಿಸಿ ಅದಕ್ಕೆ ಆಧಾರವಾಗಿರುವನು ಭಗವಂತ. ಮನುಷ್ಯ ಜನ್ಮದಲ್ಲಿ ಮಾತ್ರ ಅವನು ಉದ್ಧಾರ ಮಾಡೋದಕ್ಕೆ ಸಾಧ್ಯವಾಗಿದೆ. ದೇವತೆಯಾಗಿ ಇವನು ಮಾಡೋಕ್ಕಾಗಲ್ಲ. ಇದು ಅನೇಕ ಬಾರಿ ಹಿಂದೆ ಹೇಳಿದ್ದೆ ನಾನು. ಪ್ರಾಣಿಗಳಾಗಿದ್ದಾಗ ಆಗುತ್ತೋ. ಈಗ ಒಂದು ಹುಲಿ ಇದೆ, ಒಂದು ಜಿಂಕೆನ ಹೊಡೆದು ತಿನ್ನುತ್ತದು ಆಹಾರ, ಅದಕ್ಕೆ ವಾಪಸ್ ಸೇರುತ್ತೋ ಅಂದ್ರೆ ಇಲ್ಲ, ಅದರ ಆಹಾರ ಅದು ಇದು ಮಾಡ್ತು. ಅದರಲ್ಲಿ ಪ್ರಾಣಿ ಜನ್ಮದಲ್ಲಿ ಉದ್ಧಾರ ಇಲ್ಲ. ಆ ಪ್ರಾಣಿ ಜನ್ಮ ಬಂದಿದ್ದೇ ಇವನು ಮಾಡಿದ ಕೆಟ್ಟ ಕೆಲಸಕ್ಕೆ ತಿರ್ಗಿ ಸ್ಥಾವರವಾಗಿ ಬಂದದ್ದು. ಇತ್ತೀಚೆಗೆ ಒಂದು 7-8 ದಿವಸ ಇದ್ರಲ್ಲಿ ಹೇಳಿದೆ, ಬ್ರಾಹ್ಮಣ ಸೊತ್ತನ್ನ ಅಪಹರಿಸಿದ್ರೆ ಕಾಗೆ ಜನ್ಮ, ಕರ್ಮ ವಿಪಾಕ ಅನ್ನೋದ್ರಲ್ಲಿ 10,000 ವರ್ಷ ಕಾಗೆ ಜನ್ಮವಾಗಿ 10,000 ಜನ್ಮಗಳು. ಒಂದು ಕಾಗೆ ಜನ್ಮ ಅಂದ್ರೆ 20 ವರ್ಷ ಆತ ಲೈಫ್ ಸ್ಪ್ಯಾನ್. ಕಾಗೆಗೆ ಹುಟ್ಟಿದ್ದಾನೆ, ಯಾರೋ ಬ್ರಾಹ್ಮಣನ ಸೊತ್ತನ್ನ ಅಪಹರಿಸಿದ್ದಾನೆ, ಸ್ವರ್ಣಸ್ಥೇಯ, ಬ್ರಾಹ್ಮಣನಿಗೆ ಸೇರಿದ್ದು ಸೊತ್ತನ್ನು ಅಪಹರಿಸಿದ್ದು, ಮತ್ತೊಬ್ಬರ ಇದನ್ನು ತಗೊಂಡಿದ್ದಕ್ಕೆ ಕಾಗೆ ಜನ್ಮ. ಒಂದು ಕಾಗೆ ಜನ್ಮ 20 ವರ್ಷ, 10,000 ಜನ್ಮ ಅಂದ್ರೆ 20,000 ವರ್ಷ ಕಾಗೆಯಾಗಿ ಹುಡ್ತಾನೆ ಸಾಯ್ತಾನೆ, ಮತ್ತೆ ಕಾಗೆಯಾಗಿ ಹುಡ್ತಾನೆ ಸಾಯ್ತಾನೆ. ಆ ಕಾಗೆಯಾಗಿದ್ದಾಗ ಅವನು ಯಾವುದೋ ಪ್ರಾಣಿನೋ ಕೊಂದ ತಿಂದ ಅಂದ್ರೆ ಅವಾಗೇನು ಬರೋದಿಲ್ಲ. ಅವನ ಕರ್ಮದ ಫಲನ ಅನುಭವಿಸೋಕೆ ಆ ಜನ್ಮ ಬಂದಿರೋದು. ಅವೆಲ್ಲ ಮುಗಿಸ್ಕೊಂಡು ಮತ್ತೆ ಅವನು ಬ್ರಾಹ್ಮಣನ ಇದಕ್ಕೆ ಮನುಷ್ಯ ಜನ್ಮಕ್ಕೆ ಬರ್ಬೇಕು. ಕ್ಷೀಣೇ ಪುಣ್ಯೇ ಮರ್ತಿ ಲೋಕಂ ವಿಶಂತಿ, ಹೀಗೆ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಈಗ ಸ್ವರ್ಗ ಕಾಮ ಯಜೇತ, ಯಜ್ಞ ಯಾಗ ಮಾಡಿದ್ರಿ, ಅದಕ್ಕೆ ಯಾವ ಫಲ ಇದೆಯೋ ಆ ಲೋಕಕ್ಕೆ ಹೋಗಿ ನಿಮ್ ಪುಣ್ಯ ಇರೋ ದಿವಸ ಅಲ್ಲಿರಿ, ಆಮೇಲೆ ಯು ವಿಲ್ ಬಿ ಕಿಕ್ಡ್ ಔಟ್ ಅಲ್ಲಿಂದ. ಕ್ಷೀಣೇ ಪುಣ್ಯೇ ಮರ್ತಿ ಲೋಕಂ ವಿಶಂತಿ, ಮತ್ತೆ ಇಲ್ಲೇ ಬರ್ಬೇಕು. ನರಕಕ್ಕೆ ಹೋದವನು ಪರ್ಮನೆಂಟ್ ನರಕದಲ್ಲಿ ಇರೋಲ್ಲ, ಸ್ವರ್ಗಕ್ಕೆ ಹೋದವನು ಪರ್ಮನೆಂಟ್ ಸ್ವರ್ಗದಲ್ಲಿ ಇರೋಲ್ಲ. ಇಬ್ಬರು ವಾಪಸ್ ಬರ್ಬೇಕು, ಅವರವರ ಪುಣ್ಯ ಪಾಪದ ಫಲ ಮುಗಿದ ತಕ್ಷಣ. ಸೊ ಕರ್ಮದಿಂದ ಯಾರೆಲ್ಲ ಬಂಧಿತರಾದವರು. ಈ ಕರ್ಮ ಪ್ರಯುಕ್ತವಾದದ್ದೇ ಹೊರತು ಇದು ಸ್ವಾಭಾವಿಕವಲ್ಲ ಜೀವಾತ್ಮನಿಗೆ. ಅವನ ಸಹಜ ಕ್ರಿಯೆ ಏನು ಅಂತಂದ್ರೆ ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನ. ಇದು ನಿಜವಾದಂತಹ ಸ್ವರೂಪ. ನೀವ್ ಯಾರು ಅಂದ್ರೆ ನಾನ್ ಇಂಥವನು, ನನ್ನ ಅಚೀವ್ಮೆಂಟು, ನಾನ್ ಇಂಥವ್ರ ಮಗ, ಎಲ್ಲ ಈ ಶರೀರದ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ತೀರಿ. ಅಲ್ಲ, ಇವರು ನಮ್ಮ ಆಳ್ವಾರು ಹುಣಸೆ ಮರದ ಕೆಳಗಡೆ ಕೂತಿದ್ದವಲ್ಲ, ಅವ್ರು ನೋಡಿ ನೀವು ಕೇಳಿ ನೀವ್ ಯಾರು ಅಂತ ಅಂದ್ಬಿಟ್ಟು, ನಾನು ಕಾರಿಮಾರನ್ ಅವರಿಂದ ಬಂದವನು, ನನ್ನನ್ನ ನಮ್ಮ ಆಳ್ವಾರ್ ಷಡಗೋಪನ್ ಕುರುಹೂರ್ ಇದು ಅಂತ ಹೇಳಿದ್ವು. ನಾವು ಹೇಳಿದ್ರು ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನ. ಇದು ಡೆಫಿನೇಷನ್ ಆತ್ಮನಿಗೆ. ಈ ಶರೀರ, ಇಂಥ ಶರೀರಗಳು ಎಷ್ಟು ಬಂತು ಹಿಂದೆ, ಮುಂದಕ್ಕಿನ್ನ ಎಷ್ಟಿದೆಯೋ, ಯಾವ ಜನ್ಮದಲ್ಲಿ ಯಾರ್ಯಾರು ತಂದೆ ಆಗಿದ್ರು, ಮನುಷ್ಯನ ಪುರುಷನಾಗಿದ್ನೋ, ಸ್ತ್ರೀ ಆಗಿದ್ನೋ, ಪ್ರಾಣಿಯಾಗಿದ್ನೋ. ಶರೀರದ ಜೊತೆಗೆ ಐಡೆಂಟಿಫಿಕೇಶನ್ ಬೇಡ. ಈ ದೇಹಾತ್ಮ ಭ್ರಮೆ ಹೋಗ್ಬೇಕು. ನಿಜವಾದ ಆತ್ಮದ ಸ್ವರೂಪ ಏನು ಅಂತ ತಿಳಿಬೇಕು. ಈ ಹುಟ್ಟು ಸಾವು ಎಲ್ಲ ಕರ್ಮದ ಪ್ರಯತ್ನ ಬರುವಂತದ್ದು. ಕೃಷ್ಣ ಅರ್ಜುನನಿಗೆ ಹೇಳ್ಬೇಕಾದ್ರೆ ಏನು ಇದು, ಗತಾಸೋಂಶ ನಾನು ಶೋಚಂತಿ ಪಂಡಿತಾ. ವಿವೇಕಿಗಳಾದವರು ಶರೀರ ಹೋಯ್ತು ಅಂತ ಅಳೋದಿಲ್ಲ. ಇವತ್ತು ಈ ವಸ್ತ್ರ ಹಾಕೊಂಡಿದೆ, ನಾಳೆ ಪ್ಯಾಂಟ್ ಶರ್ಟ್, ಇನ್ನೊಂದು ದಿವಸ ಜುಬ್ಬ, ಮತ್ತೊಂದೇನೋ ಹಾಕೊಳ್ತೀವಿ. ಹಾಗೆ ಈ ಆತ್ಮಕ್ಕೆ ಶರೀರಗಳಾಯ್ತು, ಹೋಗಿ ಬೇಡ. ಈ ಒಂದು ಜನ್ಮದಲ್ಲೇನೆ ನೀವು ಹುಟ್ಟಿದ ತಕ್ಷಣ ಇಲ್ಲಿ ತನಕ ಎಷ್ಟು ವಸ್ತ್ರಗಳನ್ನ ಹಾಕಿದ್ವಿ ಅನ್ನೋ ಲೆಕ್ಕ ಇಟ್ಟಿದ್ದೀರ. ಹಾಗೆ ಅನೇಕ ಜನ್ಮಗಳು, ಕರ್ಮ ಅನಾದಿ ಜನ್ಮ, ಅದು ಕೂಡ ಅಷ್ಟೇ. ಕರ್ಮದ ಗತಿ ಹೀಗೆ, ಕರ್ಮದ ಈಗ ಗಹನ ಕರ್ಮಣ ಗತಿ ಅಂತ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿದ್ದಾನೆ. ಕಬೀರ ದೋಹಿನಲ್ಲಿ ಹೇಳ್ತಾನೆ, ಕರ್ಮಗಿ ಗತಿ ಜ್ಞಾರಿ ಸಂತು ಅಂತ. ಯಾರೋ ಬಹಳ ಶ್ರೋತ್ರಿಯರು, ದೇವರು ಇದೆಲ್ಲ ಮಾಡ್ತಿದ್ರು, ಕಡೆಯಲ್ಲಿ ಅವ್ರಿಗೇನೋ ಪ್ರಾಬ್ಲಮ್, ಕಿಡ್ನಿ ಫೇಲ್ಯೂರೋ ಇಲ್ಲ ಹಾರ್ಟ್ ಅಟ್ಯಾಕೋ ಇನ್ನೆಂಥದೋ ಏನೋ ಒಂದು ಆಸ್ಪತ್ರೆಯಲ್ಲಿ ಬಹಳ ಸಫರ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಏನೋ ಬೇಕಾದಷ್ಟು ದಿವ್ಸಕ್ಕೆ 20,000 25,000 ಖರ್ಚು ಇದೆ. ಇಷ್ಟೆಲ್ಲ ಅವರೆಲ್ಲ ಪಾಪ ದೇವರು ಇದೆಲ್ಲ ಮಾಡ್ತಾ ಇದ್ರು, ಅವ್ರಿಗೆ ಯಾಕೆ ಇದೆಲ್ಲ ಆಯ್ತು ಅಂತಂದ್ರೆ, ಬರೀ ಈ ಜನ್ಮದ ಮಾತ್ರ ನೀವು ನೋಡ್ಬೇಡಿ, ಯಾವ ಜನ್ಮದಲ್ಲಾಗಿದ್ದು. ಒಂದ್ ವೇಳೆ ಪ್ರಪತ್ತಿ ಮಾಡ್ಕೊಂಡಿದ್ರೆ ಆ ಕರ್ಮದ್ದು ಎಲ್ಲ ಬ್ಯಾಲೆನ್ಸ್ ನಿಲ್ಲಾಗ್ಬಿಡ್ಬೇಕು, ಆಮೇಲೆ ಒಂದ್ ಕರ್ಕೊಡುವಂತ. ಪ್ರಾರಬ್ಧಂ ಪರಿಭುಜ್ಯ ಕರ್ಮ ಸಕಲಂ ಪ್ರಕ್ಷೀಣ ಕರ್ಮಾಂತರ ನ್ಯಾಸೋದೇವ ನಿರಂಕುಶೇಶ್ವರ ದಯ ನಿರ್ಲೂನ ಮಾಯಾನ್ಮಯ ಹಾರ್ದಾನುಗ್ರಹ ಲಬ್ಧ ಮಧ್ಯದ ಮನೆ ದ್ವಾರಾನ್ ಬಹಿರ್ನಿರ್ಗತ. ಸಂಕ್ಷಿಪ್ತ ಪರಮಾರ್ಥ ಸ್ತುತಿ ಪ್ರತಿದಿನ ಅನುಸಂಧಾನ ಮಾಡ್ಬೇಕಾದ್ರೆ ಗತಿ ಚಿಂತನಾಧಿಕಾರ ರಹಸ್ಯ ತ್ರೈಸಾರದಲ್ಲಿ
ಆತ್ಮದ ಗತಿ ಚಿಂತನೆ ಪ್ರತಿದಿನ ಅದನ್ನ ಹೇಳ್ಬೇಕು. ನೈವ ಧನ್ಯ ಪುಮಾನ್ ಎದ್ದಿದ ತಕ್ಷಣ ಸಾಯೋದನ್ನ ನೆನೆಸ್ಕೊಳ್ಳೋದ ಅನ್ನೋದಲ್ಲ. ಇದು ಗತಿ ಚಿಂತನೆ. ಸತ್ಸಂಗ 2 ಶ್ಲೋಕಗಳು. ಸತ್ಸಂಗಾತ್ ಭವನಿಸ್ತು ಗುರುಮುಖ ಶ್ರೀಶಂ ಪ್ರಪದ್ಯಾತ್ಮವನ್. ಮೊದಲು ಸತ್ಸಹವಾಸ, ಗುರುವಿನಲ್ಲಿ ಪ್ರಪತ್ತಿಯನ್ನ ಮಾಡ್ತಾನೆ. ಪ್ರಾರಬ್ಧಂ ಪರಿಭುಜ್ಯ, ಕರ್ಮ ಏನಿದೆಯೋ ಅದನ್ನುಗೋಸ್ಕರ ಪ್ರಕ್ಷೀಣ ಕರ್ಮಾಂತರ, ಸಂಚಿತ ಆಗಾಮಿ ಕರ್ಮಗಳನ್ನು ಕಳ್ಕೊಂಡು ಸೂರ್ಯ ಮಂಡಲದ ಮುಖಾಂತರ ಅವನು ಆನ್ವರ್ಡ್ ಜರ್ನಿ. ಉಪನಿಷತ್ತುಗಳು ಹೇಳುತ್ತಾರೆ ಚಿರಾದಿ ಮಾರ್ಗ ಇದೆಲ್ಲ. ಆತ್ಮ ಹೋಗ್ಬೇಕಾದ್ದು ಅದು ಡೆಸ್ಟಿನಿ, ಮೋಕ್ಷ ಸಾಮ್ರಾಜ್ಯ. ಅದರಿಂದ ಈ ಹುಟ್ಟು ಸಾವು ಮೊದಲದೆಲ್ಲ ಕರ್ಮ ಪ್ರಯುಕ್ತವಾದದ್ದೇ ಹೊರತು ಇದು ಸ್ವಾಭಾವಿಕವಲ್ಲ. ಆತ್ಮನಿಗೆ ಆತ್ಮ ಎಂದೆಂದಿಗೂ ಇರುವುದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಈ ದೇಹಾತ್ಮ ಭ್ರಮೆ ಬಿಡಿಸೋದಕ್ಕೆ 72 ಶ್ಲೋಕಗಳಲ್ಲಿ ಹೇಳಿದ್ದೆ. ನೀನು ಆತ್ಮ, ಶರೀರ ಅಲ್ಲ, ಅದನ್ನು ಸರಿಯಾಗಿ ತಿಳಿಬೇಕು ಅನ್ನೋದನ್ನೇ ಅರ್ಜುನನಿಗೆ ತಿಳಿಸಿದ್ದು. ಹೀಗೆ ಜೀವನಿಗೆ ಆತ್ಮ ಸ್ವರೂಪದಲ್ಲಿ ಯಾವ ವಿಕಾರ ಇಲ್ಲದೆ ಅವನ ನಿತ್ಯತ್ವ ಸಿದ್ಧಿಸುತ್ತೆ. ಶರೀರದ ಮುಖಾಂತರ ಬರುವಂತಹ ಸುಖ ದುಃಖಗಳು ನನಗಲ್ಲ. ಮನಸ್ಸನ್ನ ಹೀಗೆ ನೀವು ಅಲೋಫ್ನೆಸ್, ಶರೀರಕ್ಕೇನೋ ದುಃಖನೋ ಕಷ್ಟನೋ ನೋವಾಗಿದ್ದು ಬರುತ್ತೆ, ಅನುಭವ ಜೀವನಕ್ಕೆ ತಾನೆ ಥ್ರೂ ಶರೀರ. ಆದ್ರೆ ಇದು ಶರೀರದ ಮುಖಾಂತರ ಆಗಿರೋದು ನನಗಲ್ಲ ಅಂತ ಅನ್ಕೊಂಡ್ರೆ ಆ ನೋವು ಕಾಣಿಸಲ್ಲ. ಬಹಳ ಹಿಂದೆ ಒಂದ್ಸಲ ಹೇಳಿದ್ದೆ ನಾನು, ಈ ಟಿವಿ ಎಲ್ಲ ಆರಂಭ ಆಗ್ಬೇಕಾದ್ರೆ ಸುಮಾರು 40-45 ವರ್ಷದ ಹಿಂದೆ, ಅದೆಲ್ಲ ಬರೀ ಬ್ಲಾಕ್ ಟಿವಿಗಳು, ಕಲರ್ ಟಿವಿ ಇರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಚೈನಾ ಇದ್ರವರು ಒಬ್ಬ ಕೂತಿದ್ದಾನೆ, ಅವನ ಮಂಡಿ ಫ್ರಾಕ್ಚರ್ ಆಗಿ ಮೂಳೆ ಹೊರಗೆ ಬಂದಿದೆ. ಅವನ ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡು ಮನಸ್ಸಿಗೆ ಕೆಲವು ಸಜೆಷನ್ಸ್ ಕೊಡ್ತಾರೆ. ನೋಡು, ಈ ಶರೀರ ಅದರಿಂದ ನೀನ್ ಬೇರೆ ಆಗ, ನಿನ್ನ ಆತ್ಮನಿಗೆ ಈ ನೋವು ಅದು ಇದು ಏನಿಲ್ಲ, ಅದೆಲ್ಲ ಶರೀರಕ್ಕೆ ಅಂತ ಹೇಳ್ತಾ ಇದ್ರೆ, ಅದನ್ನ ಕೇಳಿದವನು ಅವನು ಎಷ್ಟು ಮಟ್ಟಿಗೆ ಶರೀರದಿಂದ ತನ್ನನ್ನ ಬೇರೆ ಮಾಡ್ಕೊಂಡಿದ್ದಾನೆ ಅಂದ್ರೆ, ಅವನ್ ಮುಂದೆನೆ ಎಲ್ಲ ಮಾಡ್ತಾರೆ. ಮದ್ದನ್ನು ಕಟ್ ಮಾಡ್ತಾರೆ, ಒಂದು ಫೈಲ್ ತಗೊಂಡು ಗರ್ಗೆಸ ತಗೊಂಡು ಕಟ್ ಮಾಡಿ ರಕ್ತ ಸುರಿಯತ್ತೆ, ಒಂದ್ ಚೂರು ಕೊಯ್ ಅನ್ನೋಲ್ಲ. ನೋವು ಒಂದು ಚೂರು ಅವನು ಫೀಲಿಂಗೇ ಇಲ್ಲ. ಹೇಗೆ ಸಾಧ್ಯ ಇದು? ಖಂಡಿತ ಸಾಧ್ಯ. ಈ ರೀತಿ ಮನಸ್ಸನ್ನ ಅದರಿಂದ ಹೊರಗಡೆ ಮಾಡ್ಬೇಕು. ಈಗೇನು ಈ ನೋವು ಇದು ಈ ದ್ವಂದ್ವಾತೀತನಾಗುವಂತ ಭಗವಂತ ಹೇಳ್ಬೇಕಾದ್ರೆ ಕೃಷ್ಣನಿಗೆ ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ಜಯ ಅಪಜಯ ಇವೆಲ್ಲ ಯಾತಕ್ ಬಂತು? ಕರ್ಮದಿಂದ ಬಂದಿದ್ದು. ಯಾರಿಗೆ ಬಂದಿದ್ದು? ಶರೀರದಿಂದ ಅನುಭವ. ಆ ಅನುಭವ ನನಗಲ್ಲ ಅಂತ ಅನ್ಕೊಂಡ್ರೆ ಇದೇನೆ ದ್ವಂದ್ವದಿಂದ ಉತ್ತರ. ಸಂತೋಷವಾದಾಗ ಸುಖ ಪಡಬಾರ್ದು, ದುಃಖ ಬಂದಾಗ ಅಳಿಲೂಬಾರ್ದು. ಏನೋ ಬಂತು, ಆಹಾ ನಂಗೆ ಸಿಕ್ತು ಅಂತ ಇಲ್ಲ. ಆದ್ರೆ ಎಷ್ಟು ದಿವಸ, ಇನ್ಯಾವತ್ತು ದಿವಸ ಅದು ಹೋಯಿತು, ಅವಾಗ ದುಃಖನೂ ಇಲ್ಲ. ಸಂಬಂಧಗಳು ಅಷ್ಟೇನೆ, ಕರ್ಮಯುತವಾಗಿ ಬಂದವರ ಹರಿಮಿತ್ರ ಸತಿಪುತ್ರ ಎಲ್ಲ ಕರ್ಮದ ಅವತಾರಗಳು. ಕುರಿಯನಾಗಿಸಿ ನಿನ್ನ ಕಾಪು ಇಡುವ ಸಂಸಾರ ಉರಿ ಮಾರಿಯಾದೀತು. ಸಂಬಂಧಗಳೆಲ್ಲ ಏನು? ಎಲ್ಲವೂ ಅಷ್ಟೇ. ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಮಗ ಮೊಮ್ಮಗ ಎಲ್ಲ ಬಂಧನಗಳು ಅಷ್ಟೇ. ಎಷ್ಟೆಷ್ಟು ದಿವ್ಸನೂ ಅಷ್ಟೇ. ಹೋಯ್ತಾ, ದುಃಖನೂ ಪಡಬೇಡಿ. ಮಾತಾಡ್ಸಿದ್ರ ಸಂತೋಷ, ಮಾತಾಡ್ಸ್ಲಿಲ್ವಾ ಎಲ್ಲಿದ್ರು ಚೆನ್ನಾಗಿರಿ. ಡಿಟ್ಯಾಚ್ಮೆಂಟ್. ಮಾತಾಡ್ಲೇಬೇಡಿ ಅವ್ರ ಹತ್ರ. ನಾನು ಯಾರನ್ನು ಮಾತಾಡ್ಸಲ್ಲ, ನಾನು ಆತ್ಮದ ಸ್ವರೂಪದಲ್ಲಿ ಇನ್ನೇನಲ್ಲ. ಲೋಕದ ವ್ಯವಹಾರದಲ್ಲಿ ಇದ್ದಾಗ ಆಗ್ಬೇಕು, ಆದ್ರೆ ಯಾವ್ದನ್ನು ತಲೆ ತಗೋಬಾರ್ದು ಜಾಸ್ತಿ. ಹೀಗೆ ಯಾವಾಗ ಈ ಪ್ರಾಪಂಚಿಕ ವಿಷಯವನ್ನ ಬಿಡ್ತೀರೋ ಅವಾಗ ಭಗವಂತನ ಕಡೆ ಸೇರೋಕ್ಕಾಗುತ್ತೆ. ಆಂಡಾವನ್ ಕಾಣ್ಬದೋರ್ ಅರುಳೆನ ಕರುಳಿದೀಯ ವೇಂಡೇನ್ ಮನೆ ವಾರ್ತೆಯೇ ತಿರುವಿಣ್ಣಹರ್ ಮೇಯವನೇ. 10 ಪಾಶರದಲ್ಲೂ ಕೂಡ ಬರೀ ಇದೇ ಸೆಂಟೆನ್ಸ್. ಆಂಡಾವನ್ ಕಾಣ್ಬದೋರ್ ಅರುಳೆನ ಕರುಳಿದೀಯ. ನಿನ್ನನ್ನ ಕಾಣುವ ಬಯಕೆ ನನಗೆ. ಎಂದಿಗಾಗುವುದು ನಿನ್ನ ದರ್ಶನ? ಒಂದು ನಾள் ಕಾಣವಾರಾಯೇ. ಆತುರಿತ. ನನಗೆ ಬೇಕಾದದ್ದು ಭಗವಂತ. ಹಾಗಾದ್ರೆ ಇದೆಲ್ಲ ಬೇಡ ಅಂತ ಹೇಳಲ್ಲ. ಶರೀರ ಇರೋ ತನಕ ತಿನ್ನಬೇಕು, ಆದ್ರೆ ಇಂಥದ್ದೇ ಆಗಬೇಕು, ಇಷ್ಟೇ ಬೇಕು ಇಲ್ಲ. ಏನ್ ಸಿಕ್ತೋದು? ಎಷ್ಟು ಮಟ್ಟಿಗೆ ಅಂಟುಕೊಳ್ದೆ ಇರ್ತಿರೋ ಜೀವನದಲ್ಲಿ ಅಷ್ಟು ಸುಂದರವಾಗಿ ಜೀವನವನ್ನು ನಡೆಸಿ ಆತ್ಮದ ಸಾರ್ಥಕತೆ ಮಾಡ್ಕೊಳ್ಬಹುದು. ಆವಾಗ ಯಾವ ಅಧಿಕಾರ ಇಲ್ಲದೆ ಅವನ ನಿತ್ಯತ್ವ ಸಿದ್ಧಿಸುತ್ತೆ. ಇದು 9ನೇ ವಾಕ್ಯ. 10ನೇ ವಾಕ್ಯ.
ಸರ್ವದ್ರವ್ಯ ಸಾಧಾರಣ ಸ್ವರೂಪ ನಿತ್ಯತ್ವವು, ಎಲ್ಲ ದ್ರವ್ಯಗಳಿಗೂ ಸಾಧಾರಣವಾದ ಸ್ವರೂಪ ನಿತ್ಯತ್ವವು. ಚೇತನನಾದ ಜೀವನು ಅಚೇತನ ದ್ರವ್ಯವು ಸ್ವರೂಪದಲ್ಲಿ ನಿತ್ಯವೇ ಆಗಿದೆ. ನಮ್ಮ ಸಿದ್ಧಾಂತದ ಪ್ರಕಾರ ಯಾವುದು ಹೊಸದಾಗಿ ಆಗ್ತು ಅಂತ ಇಲ್ವೇ ಇಲ್ಲ. ಏನು ಅಂದ್ರೆ ಅವಸ್ಥಾಂತರ, ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪಕ್ಕೆ ಬಂತು. ಸ್ಥೂಲ ರೂಪ ಅಂದ್ರೆ ವ್ಯಕ್ತವಾಗಿ ಹಣ್ಣು ಕಾಣಿಸುವಂತಹದ್ದು. ಪ್ರಳಯ ಕಾಲದಲ್ಲಿ ಎಲ್ಲವೂ ನೀರಿನಲ್ಲಿ ಆವರಿಸಿ ಹೊರಟೋಯ್ತು, ಏನೂ ಇಲ್ಲ ಅವಾಗ ಮತ್ತೆ ಇರಲ್ಲ. ಎಲ್ಲಾದ್ರು ಸೂಕ್ಷ್ಮ ರೂಪದಲ್ಲಿ ಭಗವಂತನಲ್ಲಿ ಸೂಕ್ಷ್ಮ ಚಿದಚಿದ್ ವಿಶಿಷ್ಟನಾದಂತ ಭಗವಂತ ಸ್ಥೂಲ ಚಿದಚಿದ್ ವಿಶಿಷ್ಟನಾಗಿ ಅವನು ಸೇರ್ತಾನೆ. ಹೀಗೆ ಎಲ್ಲದಕ್ಕೂ ಬರುವಂತಹದ್ದು. ಚೇತನನ ಜೀವನ ಅಚೇತನ ಎರಡಕ್ಕೂ ನಿತ್ಯವೇ. ಆದ್ದರಿಂದ ಎಲ್ಲ ದ್ರವ್ಯಗಳಿಗೂ ಸಾಧಾರಣವಾದ ಲಕ್ಷಣ. ಅಚೇತನಕ್ಕೆ ಸ್ವರೂಪದಲ್ಲಿಯೇ ಪರಿಣಾಮ ಇದ್ರೂ ಸ್ವರೂಪ ನಾಶ ಇಲ್ಲ. ಈಗ ಪ್ರಕೃತಿ ಅದಕ್ಕೆ ಸ್ವರೂಪದಲ್ಲೇನೆ ಚೇಂಜ್ ಆಗುವಂತದ್ದು. ಇದಕ್ಕೊಂದು ಉದಾಹರಣೆ, ಇವಾಗ ಶರೀರ ಹುಟ್ಟಿದಾಗ ಚಿಕ್ಕ ಮಗು ಎಷ್ಟುದ ಇದೆ, 2 ಅಡಿ ಇರ್ಬೋದಾ, ಆಮೇಲೆ 6 ಅಡಿ 8 ಅಡಿ ಬೆಳೀತಾನೆ. ಸ್ವರೂಪದಲ್ಲಿ ಏನಾದ್ರು ಬದಲಾವಣೆ ಇದೆಯೋ? ಖಂಡಿತ ಇದೆ. ಯಾವುದಕ್ಕೆ? ಶರೀರಕ್ಕೆ. ಆದ್ರೆ ಒಳಗಿರೋ ಆತ್ಮ, ಅದು ಹುಟ್ಟದಾಗ ಮಗುವಿನಲ್ಲಿ ಅಥವಾ ಗರ್ಭಸ್ಥದಲ್ಲಿದ್ದಾಗ್ಲೂ ಆತ್ಮ, ಇನ್ನು ಮುದುಕನಾಗಿ 90 ವರ್ಷ ಆದಾಗ್ಲೂ ಆತ್ಮ. ಅವನು ಹೇಳ್ತಾನೆ, ನಾನು ಚಿಕ್ಕವನಾಗಿದ್ದಾಗ ಹೀಗಿದ್ದೆ, ನಾನು ಯುವಕನಾಗಿದ್ದಾಗ ಹೀಗಿದ್ದೆ, ನಾನು ಪ್ರೌಢನಾಗಿದ್ದಾಗ. ಮತ್ತೆ ಯಾವಾಗ ನೀನು ಯುವಕನಿಂದ ಪ್ರೌಢಾವಸ್ಥೆಗೆ ಬಂದಿದ್ದೆ? ಯಾವಾಗ? ಒಂದೊಂದು ಅವಸ್ಥಾಂತರ ಚೇಂಜ್. ಜೀವಾತ್ಮನಿಗೆ ಸ್ವರೂಪದಲ್ಲಿ ಏನು ಬದಲಾವಣೆ ಇಲ್ಲ, ಸ್ವಭಾವದಲ್ಲಿ ಬದಲಾವಣೆ. ಏನು? ಸಂಕೋಚ ವಿಕಾಸಗಳು ಜ್ಞಾನದಲ್ಲಿ ಜೀವಾತ್ಮ. ಹಾಗಾಗಿ ಈ ಸ್ವರೂಪ ನಿತ್ಯತ್ವ ಜೀವನಲ್ಲದೆ ಇತರ ದ್ರವ್ಯಗಳಿಗೂ ಇರೋದ್ರಿಂದ ಇದನ್ನ 8 ಗುಳಿಗಳಲ್ಲಿ ಸೇರಿಸುವುದೇ ಕಡೆಯಲ್ಲಿ ಹೇಳಲಾಗಿದೆ. ಎಂದ್ರ ಇವ 20 ಪ್ರತಿಪಾದ್ಯಂ. ಹೀಗೆ ಈ 10 ವಿಷಯಗಳು ಪ್ರತಿಪಾದ್ಯವಾಗಿದೆ. ತತ್ವರತ್ನಾವಳಿ ಪ್ರತಿಪಾದ್ಯ ಸಂಗ್ರಹದಲ್ಲಿ ವೇದಾಂತ ದೇಶಿಕರು ತಿಳಿಸಿರುವಂತಹ ವಾಕ್ಯಗಳು, ಒಟ್ಟು 30 ವಾಕ್ಯಗಳು, ಅದರಲ್ಲಿ ಇಷ್ಟು ಹೇಳಿದ್ವಿ. ಹೀಗೆ ಈ 10 ರತ್ನಗಳು ಚೇತನನಾದ ಜೀವನ ಸ್ವರೂಪ ಸ್ವಭಾವಗಳಲ್ಲಿ ಪ್ರಧಾನವಾದ ವಿಷಯಗಳನ್ನು ತಿಳಿಸುತ್ತವೆ. ಅಚೇತನ ವಿಷಯಮಾನ 10 ವಾಕ್ಯത്തിൽ ಇಲ್ಲಿ ಅಂತ ಹೇಳಿದೆಲ್ಲ ಜೀವಾತ್ಮನ ಬಗ್ಗೆ. ಅವನು ಅಣು. ಬಾಲಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ. ತಲೆ ಕೂದಲಿನ ತುದಿಯನ್ನ 100 ಭಾಗ ಮಾಡಿ, ಆ 100 ಭಾಗದಲ್ಲಿ ಒಂದು ತಗೊಂಡು ಮತ್ತೆ 100 ಭಾಗ ಮಾಡಿ. ದಟ್ ವುಡ್ ಬಿ ದಿ ಸ್ವರೂಪ, ಆತ್ಮನ ಸೈಜ್ ಅಂತ ಹೇಳ್ಬೋದು. ಅನ್ಸುತ್ತೋ ಕಣ್ಣಿಗೆ? ಎಲ್ಲಿದ್ದಾನೆ ಆತ್ಮ? ಹೃದಯ ಸುಪ್ರತಿಷ್ಠಿತ ಭಗವಂತ. ಸರ್ವಸ್ಯ ಚಾಹಂ ಹೃದಯ ಸನ್ನಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮೋಹನಂಚ. ಈ ಕಾರ್ಡಿಯಕ್ ಸರ್ಜನ್ ದೇವಿ ಶೆಟ್ಟಿನೋ ಯಾರೋ ಹಾರ್ಟ್ ಆಪರೇಷನ್ ಬೇಕಾದಷ್ಟು ಮಾಡ್ತಾರೆ. ದಿವಸಕ್ಕೆ 40-50 ಹಾರ್ಟ್ ಓಪನ್ ಮಾಡ್ತಾರಲ್ಲ ಎಲ್ಲರೂ. ಒಂದು ಸ್ಮಾಲ್ ಮೈಕ್ರೋ ಇದು ಫೋರ್ಸೆಪ್ಸ್ ಇಕ್ಲ ಅದು ಹಿಡ್ಕೊಂಡು ನೋಡಿ, ಅಲ್ಲಿ ಹಿಡ್ಕೊಂಡು ಒಂದು ಹುಳು ತರ ಇದೆಯಲ್ಲ, ಮೈಕ್ರೋಸ್ಕೋಪ್ ನ ತೋರಿಸ್ತೀನಿ. ಇದು ಆತ್ಮ ಅಂತ ಕಾಣಿಸುತ್ತೋ? ಸಿಗೋಕ್ ಸಾಧ್ಯವೋ? ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಆತ್ಮವನ್ನು ಹಿಂಗೆ ತೋರ್ಸ್ಲಕ್ ಆಗೋಲ್ಲ. ಆತ್ಮವನ್ನು ತಿಳಿಬೇಕು ಅಂದ್ರೆ ಶ್ರುತಿಗಳಿಂದಲೇ. ಶ್ರುತ್ಯೈಕ ಗಮ್ಯ ಅಂತ ಹೇಳ್ತಾರೆ. ಭಗವಂತನೂ ಅಷ್ಟೆ. ಭಗವಂತ ಯಾರಿಗೂ ಕಾಣಕೊಡಾದವನು. ಮಣ್ಣವರ್ಕು ವಿಣ್ಣವರ್ಕು ಮರಿದಾವನ್, ಅಣುವಿಲ್ ಅಣುവും ಅಹಲಿಲ್ ಅಹಲುಂ. ಉಪನಿಷತ್ ಹೇಳುತ್ತೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಸೂಕ್ಷ್ಮಾತಿ ಸೂಕ್ಷ್ಮವಾದ ಜೀವನಲ್ಲಿ ಇನ್ನೂ ಸೂಕ್ಷ್ಮವಾಗಿ ಭಗವಂತ ಇದ್ದಾನೆ. ಮತ್ತೆ ಅವನನ್ನು ಕಣ್ಣಿಂದ ನೋಡೋದು ಸಾಧ್ಯನಾ? ಚರ್ಮ ಚಕ್ಷಸ್ಸಿಗೆ ಲಿಮಿಟೇಷನ್. ನಮ್ಮ ಕಿವಿ ಇದ್ರದಕ್ಕೂ ಅಷ್ಟೇ. ಎಷ್ಟು ದೂರದ ಶಬ್ದ ನೀವು ಕೇಳ್ತೀರಿ? ಕಣ್ಣು ನಿಂದು ಎಷ್ಟು ದೂರ ನೋಡೋದು ಸಾಧ್ಯ? ಈಗ ಪವರ್ಫುಲ್ ಬೈನಾಕ್ಯುಲರ್ ಇದೆ, ಅದನ್ನ ಹಾಕೊಂಡು ನೋಡಿದ್ರೆ ನೀವು ನಕ್ಷತ್ರ ಮಂಡಲ ಅದನ್ನ ನೋಡ್ದಂಗಾಗತ್ತೆ. ಇಲ್ಲಿ ಬರೀ ಹಂಗೆ ಕಣ್ಣಲ್ಲಿ ಕಾಣಿದ್ರೆ ಕಾಣಲಿಲ್ವಲ್ಲ. ನಿಮ್ ಕಣ್ಣು ಕಾಣಲಿಲ್ಲ ಅಂದ್ರೆ ಅದಿಲ್ವೋ? ಸೂಕ್ಷ್ಮವಾಗಿ. ಹೀಗೆ ಅವನು ಸ್ವರೂಪ ಇದೆಲ್ಲ ನೋಡ್ಬೇಕು ಅಂದ್ರೆ ಅನುಸ್ವರೂಪ. ಆ ಜೀವಾತ್ಮ ಈ ಶರೀರವನ್ನು ಪೂರ್ಣವಾಗಿ ವ್ಯಾಪಿಸಿದ್ದಾನೆ. ತಲೆ ಕೂದಲೇಳಿದ್ರು ನೋವಿನ ಅನುಭವ ಜೀವಾತ್ಮನಿಗೆ. ಕಾಲಿಗೆ ಮುಳ್ಚುಚ್ಚಿದ್ರು ಕೂಡ. ಹಾಗಾದ್ರೆ ಕಾಲಿನಲ್ಲಿದ್ದ ಆತ್ಮ ಇಲ್ಲ ತಲೆನಲ್ಲಿದ್ದ? ತಲೆ ಕೂಲಿ ಎಳ್ದಾಗ ಅಲ್ಲಿ ಹೋದ, ಕಾಲಿಗೆ ಇಲ್ಲಿ ಬಂದ ಅಂತಿದ್ಯೋ? ಈ ಶರೀರದಲ್ಲಿ ಏನೇ ಆದ್ರೂ ಕೂಡ ಅದರ ಅರಿವು ಅವನಿಗೆ ಉಂಟಾಗತ್ತೆ ಜೀವಾತ್ಮನಿಗೆ. ಅದ್ರ ಲಿಮಿಟೇಷನ್ ಏನು ಅಂದ್ರೆ,
ನನ್ನ ಶರೀರದಲ್ಲಿ ಆಗುವುದನ್ನು ಮಾತ್ರ ತಿಳಿಬಲ್ಲ ನಾನು. ನಿನ್ನ ಶರೀರದಲ್ಲಿ ಏನಾಗ್ತಿದೆ ನನಗೆ ಗೊತ್ತಾಗುತ್ತೋ. ಆದ್ರೆ ಭಗವಂತ ಎಲ್ಲರ ಶರೀರದಲ್ಲೂ ಇದ್ದಾನೆ. ಅಂತಃ ಪ್ರವಿಷ್ಟ ಶಾಸ್ತಾಜನಾನ್ ಸರ್ವ ಆತ್ಮ, ಎಲ್ಲರಿಗೂ ಆತ್ಮನಾಗಿರುವುದು. ಜೀವಾತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸಗಳು, ಜೀವಾತ್ಮನಿಗೂ ಶರೀರಗೂ ಇರುವಂತ ವ್ಯತ್ಯಾಸ. ಇದೇ ತತ್ವಜ್ಞಾನ ಎಲ್ಲ ತಿಳಿಬೇಕಾದ್ರು ಸರಿಯಾಗಿ. ಯಾರು ಯಾರ ಮೇಲೆ ಡಿಪೆಂಡೆಂಟು, ಯಾರು ಯಾರನ್ನ ನೇಮಿಸ್ತಾರೆ, ಯಾರು ಯಾರಿಗೆ ಆಧಾರವಾಗಿದ್ದಾರೆ, ಈ ಶೇಷತ್ವ ಜ್ಞಾನ ಅನ್ನೋದು ಚೆನ್ನಾಗಿ ಬಂದ್ರೆ ಭಗವಂತನಿಗಾಗಿಯೇ ಎಲ್ಲವೂ ಅಂತಂದಾಗಿ ನಾನು ಅನ್ನೋದು ಇರೋದೇ ಇಲ್ಲ. ನಾನು ಅನ್ನೋದು ಹೊರಟೋಗುತ್ತೆ ಬಂದು. ಯಾಕೆಂದ್ರೆ ನಾನು ಇರೋದೇ ಅವನಿಗಾಗಿ, ಅವನು ಇಲ್ದಿದ್ರೆ ನಾನಿಲ್ಲ. ಈಗ ಸೌಟ್ ಇದೆ, ಸೌಟ್ಗೆ ಏನಾದ್ರು ಇಂಡಿವಿಜುವಲ್ ಏನಾದ್ರು ಉಂಟಾ? ನೀನು ನನ್ನ ಪಾಯಸದಲ್ಲೇ ಹಾಕ್ಬೇಕು, ಮಜ್ಜಿಗೆನಲ್ಲಿ ಹಾಕ್ಬೇಡ. ಸೌಟಿನ ಕೆಲಸ ಏನು? ಅದರಲ್ಲಿ ಏನ್ ಹಾಕ್ತಿರೋ ಅದನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು, ಪಾತ್ರೆಯಿಂದ ಇನ್ನೊಂದಕ್ಕೆ ಹಾಕೊಳ್ಳೋದು. ಹಾಗೆ ನಮಗೆ ಭಗವಂತ ಶರೀರ ಕೊಟ್ಟಿದ್ದಾನೆ. ಎಲ್ಲ ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಚಿತ್ರಗೀತೆನೋ ಭಾವಗೀತೆನಲ್ಲಿ ಬರುವಂತ ಎಲ್ಲ ಅವನ ಸಂಕಲ್ಪದಂತೆ ನಡೆಯುವಂತದ್ದು. ಎಲ್ಲವೂ ಅವನಿಗಾಗಿಯೇ, ನಮಗಾಗಿ ಅಂತೇನಿಲ್ಲ. ಈಗ ಶರೀರ ಇದೆ, ಪ್ರಾಣ ಹೊಟ್ಟೋಗಿದೆ, ನನಗ್ ಸ್ವಲ್ಪ ಇರ್ಲಿ, ಅದಕ್ಕೆ ಸ್ವಲ್ಪ ಧಾರವಾಡ ಪೇಡ ತುಂಬಾ ಇಷ್ಟ, ತಿನ್ಸಿ ಸೇವಕ್ಕೆ ತಿನ್ನುತ್ತೇನೋ, ತುಂಬಾ ಇಷ್ಟ ಇತ್ತು ಬದುಕಿದ್ದಾಗ. ಅಯ್ಯೋ ನನಗೆ ಧಾರವಾಡ ಪೇಡ ಅಂದ್ರೆ ತುಂಬಾ ಇಷ್ಟ ಅಂತಿದ್ದು. ಈಗ ತಿನ್ಬೋದಲ್ಲ. ಯಾರು ಅದನ್ನ ಸ್ವೀಕಾರ ಮಾಡ್ತಾ ಇದ್ದಿದ್ದು? ಶರೀರದ ಆಕ್ಷನ್ಸ್ಗಳಲ್ಲಿ ಎಲ್ಲವೂ ಕೂಡ ಇದರ ಅರಿವನ್ನು ಚೆನ್ನಾಗಿ ತಿಳಿದು, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷೋ ಮದರ್ಪಣಂ. ಮನಃಪೂರ್ವಕವಾಗಿ ಇವೆಲ್ಲವನ್ನು ನನಗೆ ಸಮರ್ಪಿಸು. ಈ ಕಾರಣದಿಂದ ಈ ಸಾತ್ವಿಕತೆಯಾಗ ರಾಮಾನುಜ ಮಾಡಿದ್ದು. ನಾಹಂಕರ್ತ ನೇದಮ್ಮ ಕರ್ಮ ಫಲಮಪಿ ನಮಮ. ಐ ಆಮ್ ನಾಟ್ ದ ಡೂಯರ್, ದಿಸ್ ಈಸ್ ನಾಟ್ ಮೈ ಕರ್ಮ, ದ ರಿಟರ್ನ್ಸ್ ಆರ್ ನಾಟ್ ಮೈನ್. ಏನೇ ಕೆಲಸ ಮಾಡಿ ನೀವಲ್ಲ, ನೀವೇ ಮಾಡ್ತಿದ್ರು ಕೂಡ ನೀವೆಲ್ಲ ಮಾಡ್ತಿರೋದು, ಮಾಡಿಸೋನು ಅವನು, ಅವನಿಗಾಗಿ. ನೇದಮ್ಮ ಕರ್ಮ ಫಲಮಪಿ ನಮಮ. ಕರ್ತೃತ್ವ ತ್ಯಾಗ, ಸಂಬಂಧ ತ್ಯಾಗ, ಫಲತ್ಯಾಗ, ಈ ಮೂರು ತ್ಯಾಗಗಳೊಂದಿಗೆ ನಡೆಸಿದಾಗ ಆ ಕರ್ಮ ಅಕರ್ಮವಾಗತ್ತೆ. ಕರ್ಮ ಸಿದ್ಧಾಂತದಲ್ಲಿ ಆ ಕರ್ಮ ಯೋಗವಾಗುತ್ತೆ. ಯೋಗ ಕರ್ಮ ಸುಕೌಶಲಂ. ಹೀಗೆ ಮಾಡುವ ಕೆಲಸ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾದ್ರೆ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಈ ಜ್ಞಾನ ಎಲ್ಲ ಬೇಕು. ಜೀವಾತ್ಮನ ಸ್ವರೂಪ ಹೇಗೆ, ಶರೀರದ ಪ್ರಕೃತಿಯ, ಶರೀರ ಪ್ರಕೃತಿಗೆ ಸೇರಿದ್ದು, ಪಂಚಭೌತಿಕವಾದದ್ದು, ಪಂಚೀಕರಣ, ತ್ರಿವೃತ್ಕರಣ ಅಂತ ಆಗುವಂಥದ್ದು. ಈಗ ಸತ್ ಮೇಲೆ ಶರೀರ ಅನ್ನು ತಗೊಂಡೋಗ್ಬೇಕಾದ್ರೆ ಆ ಇದ್ರದ್ದು ಅಪರ ಮಂತ್ರಗಳಲ್ಲಿ ಬರುವಂತಹದ್ದು ಸಂತನು ಸಂತನು ಅಂತ ಹೇಳಿ ಅಲ್ಲ, ಅದು ಮನೆಯಲ್ಲೂ ಹೇಳೋಲ್ಲ ಮಂತ್ರಗಳನ್ನ. ಯಾವ ಯಾವ ಪಂಚಭೂತಗಳಿಂದ ಬಂತು ಅದರಲ್ಲಿ ಅದನ್ನ ವಿಲೀನ ಮಾಡುವಂತಹದ್ದು ಕರ್ಣ ಮಂತ್ರ. ಇವುಗಳನ್ನ ಮಾಡಿ ಉತ್ಕ್ರಾಂತಿ, ಅಲ್ಲಿಗೆ ಊರ್ಧ್ವ ಕ್ರಿಯೆಗಳು ಅಂತದಕ್ಕೆ. ಅಂತ್ಯೇಷ್ಟಿ ಅಂತ ಹೆಸರು. ಶರೀರ ಬಿಟ್ಟ ಮೇಲೆ ನಡೆಸುವಂತಹದ್ದು. ದತ್ವತೆ ಸ್ವಾಹ ದಂತಕಾಯ ಸ್ವಾಹ ಇತಿ ಶರೀರ ಹೋಮಾಂಜೋತಿ ಪಿತೃಲೋಕಮೇವ ತೈರ್ಯಜಮಾನೋ ಅವರುಂಧೇ. ಸರಿಯಾಗಿ ಅದನ್ನು ನಡೆಸಿದ್ದಾದ್ರೆ ಅವನಿಗೆ ಪಿತೃಲೋಕ ಪ್ರಾಪ್ತಿ. ಎಲ್ಲದಕ್ಕೂ ಅರ್ಥ ಇದೆ. ಪ್ರತಿದಿನ ಇವತ್ತೊಂದಿಷ್ಟಿ ಬೆಳಗ್ಗೆ ನಡೀತು. ದರ್ಶ ಪೂರ್ಣಮಾಸ, ಇದಕ್ಕೆ ಅಗ್ನಿಯಲ್ಲಿ ಅನ್ನವನ್ನ ಸಿದ್ಧ ಮಾಡಿ ಹವಿಸ್ಸನ್ನ ಸಮರ್ಪಣೆ ಮಾಡುದು. ಇಷ್ಟಿ ಅಂತ ಹೆಸರು. ದರ್ಶ ಪೂರ್ಣ, ದರ್ಶ ಅಂದ್ರೆ ಅಮಾವಾಸ್ಯೆ, ಪೂರ್ಣ ಅಂದ್ರೆ ಪೌರ್ಣಮಾಸಿ. ಪೌರ್ಣಮಿ ಅಮಾವಾಸ್ಯೆಯ ಮಾರನೇ ದಿವಸ ಬೆಳಗ್ಗೆ ನಡೆಸುವಂಥದ್ದು, ಪ್ರಥಮೆ ದಿವಸ ನಡೆಸುವಂತಹ ಇಷ್ಟಿ. ಹೀಗೆ ಜೀವನ ಪರ್ಯಂತ ನಡೆಸಬೇಕಾದದ್ದು ನಿತ್ಯ ಅಗ್ನಿಹೋತ್ರ. ಇದು ಅಲ್ಲ ಮಾಸಾಗ್ನಿಹೋತ್ರ, ಪ್ರತಿನಿತ್ಯ ನಡೆಸೋದು ಉಪಾಸನೆ. ಕಡೆಯಲ್ಲಿ ಶರೀರವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದಿದೆಯಲ್ಲ, ಅದು ಅಂತ್ಯೇಷ್ಟಿ ಅಂತ ಅದಕ್ಕೆ ಹೆಸರು. ಅದು ಕೂಡ ಅರ್ಥಪೂರ್ಣವಾದ್ಯ. ಸರಿಯಾಗಿ ನಡೆಸಬೇಕಷ್ಟೇ. ನಡೆಸುವಂಥವ್ರು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. 5 ಗಂಟೆ ಆಗ್ತಾ ಬಂತು. ಈ ಚಿಂತನೆಯಲ್ಲಿ ನಿಲ್ಸೋಣ. 10ನೇ ವಿಷಯ ಆಯ್ತು. 11ನೇದಕ್ಕೆ ಬರುತ್ತೆ ಅಚೇತನೋಚ್ಛಯ ಲಕ್ಷಣ. ಅಚೇತನದ ಲಕ್ಷಣವನ್ನು ತಿಳಿಸ್ತಾರೆ, ಅದನ್ನು ಮುಂದುವರೆ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯುತ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂಬುವಿ.
ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.